विवेकानंद सूरे सचिन सुख स्वरूपाय स्वामिने तापारे रत्नाकर दौद पदम हिमालय किरीटिनम कर्मराज श्री रत्नाट्यम वंदे भारत मातरम ताई भारतिಗೆ ಶ್ರದ್ಧಾಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಗೌತಮ ಬುದ್ಧರನ್ನು ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟ ತಾಯಿ ಮಾಯಾದೇವಿಯನ್ನ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಭಗವಾನ್ ಮಹಾವೀರರನ್ನು ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟ ತಾಯಿ ತ್ರಿಪುರಾದೇವಿಯನ್ನ 12ನೇ ಶತಮಾನದ ಮಹಾಮಾನವವಾದಿ ವಿಶ್ವಗುರು ಬಸವಣ್ಣನವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟ ತಾಯಿ ಮೊದಲಾಂಬಿಕೆಯನ್ನ 17ನೇ ಶತಮಾನದಲ್ಲಿ ಮೊಘಲಶಾಹಿ ಆದಿಲ್ಶಾಹಿ ಕುತುಬ್ಶಾಹಿ ನಿಜಾಂಶಯವರ ಹಿಂದೂ ಪರಪದಶಾಹಿ ಸಲುವಾಗಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟ ತಾಯಿ ಜಿಜಾಬಾಯಿಯನ್ನ 18ನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧವನ್ನು ಚೆಂಡಾಡಲಿಕ್ಕಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟ ತಾಯಿ ಕೆಂಚವ್ವಳನ್ನ 19ನೇ ಶತಮಾನದಲ್ಲಿ ಮಲಗಿದಂತ ಯುವ ಸಮೂಹಕ್ಕೆ ಚೈತನ್ಯವನ್ನು ನೀಡಿದಂತ ಶ್ರೀಲ ಸಂತ ಸ್ವಾಮಿ ವಿವೇಕಾನಂದರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟ ತಾಯಿ ಭುವನೇಶ್ವರಿ ದೇವಿಯನ್ನ ಮನೆಯಲ್ಲಿರುವ ಗಣೇಶರನ್ನ ಸಾರ್ವಜನಿಕವಾಗಿ ತಂದು ಸಾರ್ವಜನಿಕ ಗಜಾನನ ಉತ್ಸವಗಳನ್ನು ಆರಂಭ ಮಾಡಿ ಆ ಮೂಲಕ ಬ್ರಿಟಿಷರ ಹೆಡೆಬೆರಗಳನ್ನು ಕಟ್ಟಿದಂತ ಲೋಕಮಾನ್ಯ ತಿಲಕ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟ ತಾಯಿ ಪಾರ್ವತಿ ದೇವಿಯನ್ನ ತನ್ನ ಜೀವಿತಾವಧಿಯಲ್ಲಿ 2 ಗರಿನೀರಿನ ಶಿಕ್ಷೆಗೊಳಗಾಗಿ ರಾಷ್ಟ್ರದ ಸ್ವಾತಂತ್ರ್ಯ ಹೆಚ್ಚಕ್ಕಾಗಿ ಸಾವಿರ ಸಂಖ್ಯೆಯ ಸ್ವಾತಂತ್ರ್ಯ ಸೇನಾನಿಗಳನ್ನು ಹುಟ್ಟುಹಾಕಿದಂತ ಸ್ವಾತಂತ್ರ್ಯ ವೀರ್ ವಿನಾಯಕ ದಾಮೋದರ ಸಾವರ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟ ತಾಯಿ ರಾಧಾಬಾಯಿಯನ್ನ ತನ್ನ 24ನೇ ವರ್ಷಕ್ಕೆ ಬ್ರಿಟಿಷರ ನೇಮಕಬದ್ಧ ಹಕ್ಕಕ್ಕೆ ತರಬೇಕಾದ್ರೆ ನೇಮಕಬದ್ಧ ಹಕ್ಕಕ್ಕೆ ಮೊತ್ತವನ್ನು ಕೊಟ್ಟು ಭಾರತ ಮಾತೆಯ ಸಭೆಗೆ ಸಮರ್ಪಿತರಾದ ವೀರ ಭಗತ್ ಸಿಂಗ್ರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟ ತಾಯಿ ವಿದ್ಯಾವತಿಯನ್ನ ತಾನು ಹುತಾತ್ಮ ಆಗ್ತಿರ್ಬೇಕಾದ್ರೆ ಬ್ರಿಟಿಷರ ಗುಂಡೆಗಳನ್ನು ತಿಂತಿರ್ಬೇಕಾದ್ರೆ ಭಾರತ್ ಮಾತಾ ಕಿ ಜೈ ಹೇಳಿ ಹುತಾತ್ಮರಾದಂತ ವೀರ ಸಿಂಧೂರ ಲಕ್ಷ್ಮಣರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟ ತಾಯಿ ನರಸವಳನ್ನ ದುಶ್ಮನೋं की गोलियां मैं नहीं खाऊंगा मैं आजाद हूं आजादी मोड़ूंगा ವೈದಿಗಳ ಗುಂಡೆಗಳನ್ನ ನಾನು ತಿನ್ನೋದಿಲ್ಲ ನಾನು ಆಜಾದ್ ಆಗಿದ್ದೇನೆ ಆಜಾದ್ ಆಗಿ ಹುತಾತ್ಮರಾಗುತ್ತೇನೆ ಎಂದು ಇತಿಹಾಸದ ಪುಟಗಳಲ್ಲಿ ಆಜಾದ್ ಆಗಿ ಹುತಾತ್ಮರಾದಂತ ಚಂದ್ರಶೇಖರ್ ಆಜಾದ್ರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟ ತಾಯಿ ಜಾಗರಣಿ ದೇವಿಯನ್ನ ಈ ದೇಶದಲ್ಲಿ ಆಜಾದಿಯಿಂದ ಭೋಜನ ಕಟ್ಟಿ ಆ ಮೂಲಕ ಬ್ರಿಟಿಷರ ಎಡೆಬೆರಗಳನ್ನು ಕಟ್ಟಿದಂತ ಕೆಚ್ಚೆದೆಯ ಸುಭಾಷ್ ಚಂದ್ರ ಬೋಸ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟ ತಾಯಿ ಪ್ರಭಾವತಿಯನ್ನ ಜಗತ್ ಮೆಚ್ಚುವ ರೀತಿ ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತ ಚಿಂತನೆ ಕೊಟ್ಟಂತ ಒಂದು ವಿಶೇಷ ಸಂವಿಧಾನವನ್ನು ಮತ್ತು ವಿಶಿಷ್ಟ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಭೀಮಾಬಾಯಿಯನ್ನ ಈ ದೇಶಕ್ಕೆ ವಿಜ್ಞಾನಿ ರೂಪದಲ್ಲಿ ಈ ದೇಶಕ್ಕೆ ರಾಷ್ಟ್ರಪತಿ ರೂಪದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಹಸೀಮಳನ್ನ 2016ರ ಸಂದರ್ಭದಲ್ಲಿ ನಮ್ಮಗಳ ನಾಡಿಗಾಗಿ ಹುತಾತ್ಮರಾದಂತ ಸಿಯಾಚಿ ಹೀರೋ ಲ್ಯಾನ್ಸ್ ನಾಯಕ ಹನುಮಂತಪ್ಪ ಕೊಪ್ಪದವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಬಸವಳನ್ನ ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿಕೊಂಡು ನನ್ನೊಂದಿಗೆ ವೇದಿಕೆ ಹಂಚಿಕೊಂಡಿರತಕ್ಕಂಥ ಆತ್ಮೀಯ ಮಿತ್ರರಾದಂಥ ವಿಠಲ್ ಉಪ್ಪಾರ್ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ನೆಚ್ಚಿನ ತರುಣ ತರುಣಿಯರೇ, ಈ ವರ್ಷ 25ನೇ ವರ್ಷಾಚರಣೆ ಕಾರ್ಗಿಲ್ ಯುದ್ಧಕ್ಕೆ 25ನೇ ವರ್ಷಾಚರಣೆ ಪ್ರತಿ ವರ್ಷ 30ರಿಂದ 40,000 ತರುಣರಿಗೆ ಕಾರ್ಗಿಲ್ದಲ್ಲಿ ನಡೆದಂತ ಒಟ್ಟಾರೆ ಒಂದಿಷ್ಟು ಚಿತ್ರಣವನ್ನು ಕಣ್ಣು ತರುವಂತ ಪ್ರಯತ್ನ ಮಾಡ್ತಿದ್ದೇವೆ. ಆದರೆ ಈ ಸರಿ 25ನೇ ವರ್ಷಾಚರಣೆ ಅನ್ನುವ ಕಾರಣಕ್ಕಾಗಿ 1 ಲಕ್ಷ ತರುಣರಿಗೆ ಕಾರ್ಗಿಲ್ ಯುದ್ಧದ ಸನ್ನಿವೇಶಗಳನ್ನು ಒಂದಿಷ್ಟು ಕಣ್ಣು ತರುವಂತ ಪ್ರಯತ್ನ ಆಗಬೇಕು. ಗಡಿಯೊಳಗಿನ ಸೈನಿಕರು ಉತ್ಪಾದನೆ ಆಗಬೇಕು, ಗಡಿಯೊಳಗಿನ ಸೈನಿಕರ ಜೊತೆಗೆ ಗಡಿ ಕಾಯುವಂತ ಯೋಧರು ಕೂಡ ನಿರ್ಮಾಣ ಆಗಬೇಕು ಅಂತಕ್ಕಂಥ ಒಂದೇ ಒಂದು ಚಿಂತನೆ ಇಟ್ಟುಕೊಂಡು ಮಿತ್ರ ಇಲ್ಲಿಯವರೆಗೆ 3,000ಕ್ಕೆ ಹೆಚ್ಚು ತರುಣರಿಗೆ ಈ ವರ್ಷದ ಕಾರ್ಗಿಲ್ ಯುದ್ಧ ಕಾರ್ಯಕ್ರಮ ಮುಟ್ಟಿದ್ದೀವಿ. ಕಾರ್ಗಿಲ್ದಲ್ಲಿ ನಡೆದಂತ ಒಂದಿಷ್ಟು ಚಿತ್ರಣಗಳನ್ನು ಕಣ್ಣು ತರುವಂತ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಹೋದ ಸಾರಿ ನಾವು ಒಂದು ಮುಧೋಳದ ಕಾರ್ಯಕ್ರಮ ಹೋದಾಗ ಹತ್ರ ಕಾರ್ಯಕ್ರಮದಲ್ಲಿ 3,800ಕ್ಕೂ ಹೆಚ್ಚು ತರುಣರು ಇದ್ರು. ಆ ಕಾರ್ಯಕ್ರಮದ ಆಯೋಜನೆ ಮಾಡ್ತಕ್ಕಂಥ ಮೇಲಿದ್ದಂತ ಹಿರಿಯರು ಹೇಳಿದ್ರು, ಹಿರಿಯರು ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮದಲ್ಲಿ ಹೆಂಗಾಗಿತ್ತು ಅಂತಂದ್ರೆ ಹೆಚ್ಚು ಕಡಿಮೆ 80ರಿಂದ 90% ತರುಣಿಯರು ಎಲ್ಲರೂ ನ್ಯಾಪ್ಕಿನ್ಗಳು ಮಧ್ಯೆ ಆಗಿವೆ ಸರ್. ಯಾಕಂದ್ರೆ ಕಾರ್ಗಿಲ್ ನಲ್ಲಿ ನಡೆದಂತ ಆ ಚಿತ್ರಣಗಳ ಕಣ್ಣು ತಂದಾಗ ಅವ್ರ ಕಣ್ಣೀರನ್ನು ತಡ್ಕೊಳ್ಳಿಕ್ ಆಗಿಲ್ಲ ಅಂತ ಹೇಳಿದ್ರು. ಇದು ಇವತ್ತೇನಾದ್ರೂ ಆ ರೀತಿ ಕಣ್ಣೀರನ್ನು ಬರ್ತಿದ್ರೆ, ಒಂದನೇ ಕಣ್ಣೀರು ಬರ್ತಿದ್ರೆ ದಯವಿಟ್ಟು ಆ ಕಣ್ಣೀರನ್ನು ಅದನ್ಕೊಂಡು ಇಟ್ಕೋಬೇಡಿ, ನನ್ನ ಸೈನಿಕರ ಸಲುವಾಗಿ ಅರ್ಪಣೆ ಮಾಡಬೇಡಿ. ಎಷ್ಟೆಷ್ಟು ಕಣ್ಣೀರನ್ನು ಬೀಳುತ್ತೋ ಅಷ್ಟಷ್ಟು ಮತ್ತೆ ಸಾವಿರ ಸಂಖ್ಯೆ ಸೈನಿಕರು ಈ ದೇಶದಲ್ಲಿ ಹುಟ್ಟಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಬನಾಟ್ಯ ಕಾರ್ಯಕ್ರಮ ಕುರಿತು ಒಂದಿಷ್ಟು ಮಾತಾಡೋದ್ರೆ 2019ರ ಸಂದರ್ಭದಲ್ಲಿ ಬನಾಟ್ಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ, ಯೋಧಾರ್ಥಿಗೆ ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರು ನಡೆಸ್ಕೊಂಡು ಯುದ್ಧ ಭೂಮಿಯಲ್ಲಿ ಹುತಾತ್ಮರಾಗಿದ್ರು ಅವರವರ ಸಮಾಧಿಗಳಿಗೆ ಹೋಗಿ ಮಟ್ಟಿಗೆ ಮಠ ತಂದಿದ್ದೀವಿ. ಜೊತೆಗೆ 1857 ಹುತಾತ್ಮರಾದ ಜಮಖಂಡಿಯ ಚಟ್ಟು ಸಿಂಗ್ ರಜಪೂತ್ ವೀರ ಸಿಂಧು ಲಕ್ಷ್ಮಣ ಸಮಾಧಿಯಿಂದ
ಜೊತೆಗೆ ಮುಧೋಳದ ಹಲಗಿರಿ ಬೀಳರ ಸಮಾಧಿಯಿಂದ, ಅದರ ಜೊತೆಗೆ ಬೀಳಿಗೆಯ ಸಮಾಧಿ ಅಪ್ಪಣ್ಣರ ಸಮಾಧಿಯಿಂದ ಮಳಿಗೆದಂದು ಆ ವರ್ಧಿಕೆಯನ್ನು 3 ತಾಲೂಕುಗಳಲ್ಲಿ ಮೆರವಣಿಗೆ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕೊನೆಯ ಪರಮವೀರ ಚಕ್ರ ಪುರಸ್ಕೃತರಾದಂತಹ ಯೋಗೇಂದ್ರ ಸಿಂಗ್ ಯಾದವ್ನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆಸಿದ್ವಿ. ಅದೇ ರೀತಿ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಕಾರಿಗೆ 21 ಆಪರೇಷನ್ಗಳನ್ನು ಮಾಡಿಕೊಂಡಂತ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರ ಕಾರ್ಯಕ್ರಮಕ್ಕೆ ಕರೆಸಿದ್ವಿ. ಚಕ್ರವರ್ತಿ ಅವರು ಸೆಲ್ಯೂರಿ ಅವರ ಕಾರ್ಯಕ್ರಮ ಕರೆಸಿದ್ವಿ. ಇದರ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ SRF ಮೈದಾನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿತ್ತು. ಹತ್ರ 40,000 ಜನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿತ್ತು. 3 ತಾಸುಗಳ ಕಾರ್ಯಕ್ರಮ, ಪಿನ್ ಆಫ್ ಸೈಲೆನ್ಸ್ ಇತ್ತು, ಒಂದು ಸೂಚಿ ಬಿದ್ದರೂ ಸಪ್ಪಾಗ್ತಿತ್ತು. ಬಂದವರೆಲ್ಲರೂ ಹೇಳ್ತಿದ್ರು, ಕಾರ್ಯಕ್ರಮ ಬಂದವರೆಲ್ಲರೂ ಹೋಗ್ತಿರ್ಬೇಕಾದ್ರೆ ಹೇಳಿದ್ರು, ನಮ್ಮ ಜೀವನದಲ್ಲಿ ಇಂಥ ಕಾರ್ಯಕ್ರಮ ನೋಡ್ಲಿಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. 3 ತಾಸುಗಳವರೆಗೆ ಕಾರ್ಯಕ್ರಮ ನೋಡಿದ್ವಿ, ಸಾಕಷ್ಟು ಕಣ್ಣೀರನ್ನು ಹಾಕ್ಬಿಟ್ಟಿವಿ ಅಂತ ಬಂದಂತ ಹಿರಿಯರು ಹಿಡ್ಕೊಂಡು, ಸಹೋದರಿ ಹಿಡ್ಕೊಂಡು, ತಾಯಿ ಹಿಡ್ಕೊಂಡು ಎಲ್ಲರೂ ಕಾರ್ಯಕ್ರಮದಲ್ಲಿ ಅದನ್ನೇ ಹೇಳ್ತಿದ್ರು. ಇದರ ಒಂದೇ ಒಂದು ಕಾರ್ಯಕ್ರಮದಿಂದ ಪ್ರೇರಣೆಯಾಗಿ 1068 ತರುಣರು ಯೂನಿಫಾರ್ಮ್ ಹಾಕಿ ದೇಶಕ್ಕೆ ಹೋಗ್ತಾರೆ. ಅದೇ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದಂತ ಯೋಗೇಂದ್ರ ಸಿಂಗ್ ಯಾದವ್ ಪರ್ಯಟಕ ಕಾರ್ಯಕ್ರಮ ಬಂದಿದ್ರು. ಇದರ ಪರಮವೀರ ಚಕ್ರ ಪುರಸ್ಕೃತರಾಗಿರ್ಬೇಕಾದ್ರೆ ಅವರ ವಯಸ್ಸು ಕೇವಲ 19 ವರ್ಷದ ಒಬ್ಬ ತರುಣ ಈ ದೇಶದ ಕೊನೆಯ ಪರಮವೀರ ಚಕ್ರ ತೆಗೆದುಕೊಳ್ತಾರೆ. 1971ರಲ್ಲಿ 21ನೇ ವರ್ಷಕ್ಕೆ ಅರುಣ್ ಕೇತ್ರಪಾಲ್ ಅವರು ಪರಮವೀರ ಚಕ್ರ ತೆಗೆದುಕೊಂಡಿದ್ರೆ 19 ವರ್ಷಕ್ಕೆ ಒಬ್ಬ ಹುಡುಗ ಈ ದೇಶದ ಪರಮವೀರ ಚಕ್ರ ತೆಗೆದುಕೊಳ್ತಾರೆ. ಕಂಪ್ನಿ ಮಾಡ್ಕೊಂಡು ಇವತ್ತಿನ 19 ವರ್ಷದ ತರುಣದವರು ನಮ್ಮ ಅಪ್ಪ ನನಗೆ ಪ್ಯಾಂಟ್ ಕೊಡಿಸಲಿಲ್ಲ, ಟಿ ಶರ್ಟ್ ಕೊಡಿಸಲಿಲ್ಲ, ಚುಕ್ಕಿ ಕೊಡಿಸಲಿಲ್ಲ, ಕಾಲಲ್ಲಿ ಬೂಟ್ ಕೊಡಿಸಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಎಷ್ಟು ಸ್ಟೇಟರ್ ನೋಡಿದ್ವಿ. ಅವ್ರ ಮಧ್ಯೆ 19 ವರ್ಷದ ಹುಡುಗ ಈ ದೇಶಕ್ಕಾಗಿ ತನ್ನನ್ನು ತಾನು ಬಲಿಯಾಗಲಿಕ್ಕೂ ಅರ್ಪಣೆ ಮಾಡಿಕೊಂಡು, ತನ್ನನ್ನು ತಾನು ರಾಷ್ಟ್ರೀಯ ಕೆಲಸಕ್ಕಾಗಿ ರಾಷ್ಟ್ರದ ಎದ್ದಲ್ಲಿ ಕೆಲಸ ಮಾಡಿಕೊಂಡು ಈ ದೇಶದ ಕೊನೆಯ ಪರಮವೀರ ಚಕ್ರ ತೆಗೆದುಕೊಳ್ತಾರಲ್ಲ. ಬಡಾಟಿ ಕಾರ್ಯಕ್ರಮದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಮಾತಾಡಿದ ಒಂದಿಷ್ಟು ಮಾತುಗಳನ್ನು ತಾನು ಕಣ್ಮುತ್ತುವಂತ ಪ್ರಯತ್ನ ಮಾಡ್ತಿರ್ತಾರೆ. 16 ವರ್ಷ 7 ತಿಂಗಳಿಗೆ ಬಾಡಿ ಫಿಟ್ ಇದ್ದ ಕಾರಣಕ್ಕಾಗಿ ಅಪ್ಪ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು, ಅಣ್ಣ ಆರ್ಟಿಲರಿ ಕೆಲಸ ಮಾಡ್ತಿದ್ರು. ಹಾಗಾಗಿ ತಾನು ಕೂಡ ಯೂನಿಫಾರ್ಮ್ ಹಾಕಲೇಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ಯೋಗೇಂದ್ರ ಸಿಂಗ್ ಯಾದವ್ 16 ವರ್ಷ 7 ತಿಂಗಳಿಗೆ ಆಗಿ ಹೋಗ್ತಾರೆ. 2 ವರ್ಷ ತರಬೇತಿ ಮುಗಿದಿತ್ತು. ಇನ್ನೇನು ತರಬೇತಿ ಮುಗಿಸ್ಕೊಂಡು ಮನೆಗೆ ಬರಬೇಕು ಅಂತಂದ್ರೆ ದೇಶ ಕಾರ್ಗಿಲ್ ಯುದ್ಧ ಘೋಷಣೆ ಮಾಡಿತ್ತು. ಕಾರ್ಗಿಲ್ ಯುದ್ಧಕ್ಕೆ ಡೆಪ್ಲಾಯ್ ಮಾಡ್ತಾರೆ. ಕಾರ್ಗಿಲ್ ಯುದ್ಧಕ್ಕೆ ಡೆಪ್ಲಾಯ್ ಮಾಡಿದಾಗ ಟೈಗರ್ ಇಲ್ಲ ಅಂತಿದ್ರು. 18 ಜನ ಸೈನಿಕರನ್ನು ಕಟ್ಕೊಂಡು ಯೋಗೇಂದ್ರ ಸಿಂಗ್ ಯಾದವ್ ಹತ್ತಿದ್ರು. 18 ಜನ ಸೈನಿಕರನ್ನು ರಾತ್ರಿ 2:30 ದೊಡ್ಡದಾದಂತಹ ಪರ್ವತಗಳು, 15,000 ಅಡಿ ಎತ್ತರದ ದೊಡ್ಡ ದೊಡ್ಡ ಪರ್ವತಗಳು ಹತ್ತಿರಬೇಕಾದ್ರೆ 7 ಜನ ಸೈನಿಕರು ಮೇಲ್ಗಡೆ ಹೋಗಿದ್ರು. 8ನೇ ಸೈನಿಕ ಹತ್ತಿರಬೇಕಾದ್ರೆ ಪಾಕಿಸ್ತಾನ ಸೈನಿಕರ ಹೆಸರಾಗಿ ಗುಂಡಿನ ಸುರುಗಳನ್ನು ಹಾಕಲಿಕ್ಕೆ ಶುರು ಮಾಡಿದಾಗ 11 ಜನ ಸೈನಿಕರು ಕೆಳಗೆ ಹೋಗಿದ್ದಾರೆ. 7 ಜನ ಸೈನಿಕರು ಮೇಲ್ಗಡೆ ಹೋಗ್ಬಿಟ್ರು. ಭಾರತದ 7 ಜನ ಸೈನಿಕರು ಎದುರಿಗಿದ್ದು ಈ ದೇಶದ ಕ್ಷಾತ್ರ ಹೇಗಿದೆ ಅಂತಂದ್ರೆ 7 ಜನ ಸೈನಿಕರು ಎದುರಿಗಿದ್ದು ಪಾಕಿಸ್ತಾನದ 700 ಜನ ಸೈನಿಕರು. ಯಾವುದಕ್ಕೂ ಹೆಸರಿಲ್ಲ 7 ಜನ ಸೈನಿಕರು. ಯೋಗೇಂದ್ರ ಸಿಂಗ್ ಯಾದವ್ ಅವರ ಜೊತೆಗಿದ್ದಂತ 6 ಜನ ಸೈನಿಕರು ನೇರ ಯುದ್ಧಕ್ಕೆ ನಿಲ್ತಾರೆ. ನೇರ ಯುದ್ಧಕ್ಕೆ ನಿಂತಾಗ 135 ಪಾಕಿಸ್ತಾನಿ ಸೈನಿಕರನ್ನ ಯುದ್ಧ ಭೂಮಿಯಲ್ಲಿ ಕೊಂಚಾಕ್ತಾರೆ. ಸೈನಿಕರು ಕೇವಲ 7 ಜನ ಸೈನಿಕರು ಯುದ್ಧ ಭೂಮಿಯಲ್ಲಿ ಕೊಂಚಾಕ್ತಾರೆ. ಕೊಂಚಾಕಿ ತಮ್ಮ ಜೊತೆಗಿದ್ದಂತ ಒಬ್ಬೊಬ್ಬ ಸೈನಿಕರನ್ನ ಕಳ್ಕೊಳ್ತಾ 6 ಜನ ಸೈನಿಕರನ್ನ ಯೋಗೇಂದ್ರ ಸಿಂಗ್ ಯಾದವ್ ಕಳ್ಕೊಳ್ತಾರೆ. ಕೊನೆಗೆ ಬಂದಿದ್ದು ಯೋಗೇಂದ್ರ ಸಿಂಗ್ ಯಾದವ್ ಮಾತ್ರ. ಸತ್ತವಂತೆ ಬೀಳ್ತಾರೆ. ಸತ್ತವಂತೆ ಬಿದ್ದಾಗ ಪಾಕಿಸ್ತಾನಿ ಸೈನಿಕರು ಅವ್ರ ಮೇಲೆ ಬಂದು ಹೊಡಿತಾರೆ, ಬೂಟ್ಗೆ ಹೊಡಿತಾರೆ, ಬಾಯಲ್ಲಿ ಬೂಟ್ ಇಡ್ತಾರೆ, ಅಶ್ಲೀಲ ಶಬ್ದಗಳನ್ನು ಬಳಸ್ತಾರೆ, ಬೈತಾರೆ, ಎಲ್ಲವನ್ನು ಮಾಡ್ತಾರೆ. ಕೊನೆಗೆ ಬಿದ್ದು ಹೋಗ್ತಿರ್ಬೇಕಾದ್ರೆ ಪಾಕಿಸ್ತಾನ ಸೈನಿಕರು 23 ಗುಂಡೇಟುಗಳನ್ನು ಯೋಗೇಂದ್ರ ಸಿಂಗ್ ಯಾದವ್ ಹಾಕ್ತಾರೆ. 23 ಗುಂಡೇಟುಗಳು ಇಡೀ ಶರೀರಕ್ಕೆ ತೂತು ಬಂದ್ಬಿಟ್ಟಿತ್ತು. 23 ಗುಂಡೇಟುಗಳನ್ನು ಹಾಕಿ ಇನ್ನೇನು ಭಾರತೀಯ ಸೈನಿಕರು ಎಲ್ಲರೂ ಸತ್ತು ಹೋಗ್ಬಿಟ್ರು ಅಂತೇಳಿ ಪಾಕಿಸ್ತಾನ ಸೈನಿಕರು ಹೋಗ್ತಿರ್ಬೇಕಾದ್ರೆ ಯೋಗೇಂದ್ರ ಸಿಂಗ್ ಯಾದವ್ ಎದ್ದು ನಿಂತ್ಕೋತಾರೆ. ತಮ್ಮ ಕೈಯಲ್ಲಿದ್ದಂತ ಜೀವಂತ ಗ್ರಾಮೀಣ ತೆಗೆದುಕೊಂಡು ಪಾಕಿಸ್ತಾನ ಸೈನಿಕರ ಮೇಲೆ ಹಾಕಿ ಬಿಟ್ರು. ಅಲ್ಲಿಂದ ಪಾಕಿಸ್ತಾನ ಸೈನಿಕರು ಕಾಲ್ಬಿಟ್ಟಾಗ ಹೇಗಾದ್ರೂ ಮಾಡಿ ಈ ವಿಷಯವನ್ನು ನಾನು ಸೈನ್ಯದ ವ್ಯವಸ್ಥೆಗೆ ತಿಳಿಸಲೇಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ 23 ಗುಂಡೇಟನ್ನು ತಿನ್ನಂತ ಯೋಗೇಂದ್ರ ಸಿಂಗ್ ಯಾದವ್ ಇಡೀ ಶರೀರದಿಂದ ರಕ್ತ ಸುರಿತಿತ್ತು. ಅದು ಯಾವುದಕ್ಕೂ ಹುಡುಗ ನೋಡಲಿಲ್ಲ. 20,000 ಮೇಲಿಂದ ಜೈತಾ ಬಂದ ರೆಜಿಮೆಂಟ್ ಹತ್ರ ಬೀಳ್ತಾರೆ. ಮೇಜರ್ ಕುಶಾಲ್ ಸಿಂಗ್ ಠಾಕೂರ್ ಅವ್ರ ಶರೀರ ನೋಡ್ತಾರಂತೆ. ಇಡೀ ಶರೀರ ತೂತ್ಬಿಟ್ಟಿತ್ತು. ಬಟನ್ ಬಿಚ್ಚಿ ನೋಡ್ತಾರಂತೆ. ಇದರ ತಕ್ಷಣ ದವಾಖಾನೆಗೆ ಒಯ್ಯಬೇಕು ಅಂತ ಹೇಳ್ತಾರಂತೆ. ಇದರ ಯೋಗೇಂದ್ರ ಸಿಂಗ್ ಯಾದವ್ ಬೈಕ್ ಬಂದಿದ್ದು ಒಂದೇ ಒಂದು ಮಾತು. ಇವತ್ತು ಆ ಮಾತನ್ನು ಎಲ್ಲರೂ ಎದೆ ಮೇಲೆ ಕೆತ್ಕೋಬೇಕಾಗಿದೆ. ಆ ಮಾತನ್ನು ಎದೆ ಮೇಲೆ ಕೆತ್ಕೊಳ್ಳಿಕ್ಕಾಗೇ GS ಕೋಚಿಂಗ್ ಜನರದವರು ತಮಿಳುನಾಡಿನ ದೇಶಕ್ಕೆ 3 ರತ್ನಗಳನ್ನಾಗಿ ನಿರ್ಮಾಣ ಮಾಡುವಂತ ಹೊಣೆಗಾರಿಕೆ ಕೆಲಸವನ್ನ ಅವ್ರು ಮಾಡ್ತಿದ್ದಾರೆ. ಇದರ ಯೋಗೇಂದ್ರ ಸಿಂಗ್ ಯಾದವ್ ಹೇಳಿದಂತ ಒಂದು ಮಾತಿದೆಯಲ್ಲ, ಸರ್ ಮೈ ಮರೆಯೋಕೆ ಅವ ದೇಶ ಬಚನಾ ಚಾಹಿಯೆ ಅಂತ. ಸರ್ ನಾನು ಸತ್ರು ಪರವಾಗಿಲ್ಲ, ದೇಶ ಉಳಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಯೋಗೇಂದ್ರ ಸಿಂಗ್ ಯಾದವ್ ಕೋಮಾಕ್ಕೆ ಹೋಗ್ತಾರೆ.
ಕೋಮಾದಿಂದ ಎದ್ದು ಬಂದಾಗ ದೇಶ ಕಾರ್ಗಿಲ್ ಯುದ್ಧ ಗೆದ್ದಿತ್ತು. ಈ ದೇಶದ ಕೊನೆಯ ಪರಮಚಕ್ರ ಪ್ರಶಸ್ತಿಯನ್ನ ಗ್ರೆನೇಡಿಯರ್ ವಿಭಾಗಕ್ಕೆ ಅವರು ಕೊಡ್ತಾರೆ. ಮಿತ್ರ ಬರಟೆ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿದ್ರು, ನಾನು ಸೈನ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ನನ್ನ ತಾಯಿ 5 ಕಾಯಿನ್ಗಳನ್ನು ಕೊಟ್ಟಿದ್ದು, 5 ಕಾಯಿನ್ಗಳನ್ನ ಜೋಪಾನಾಗಿ ಪಾಕೆಟ್ ಅಲ್ಲೇ ಇಟ್ಕೊಂಡಿದ್ದೆ. ಹಾಗಾಗಿ ಪಾಕಿಸ್ತಾನ ಸೈನಿಕರು ಒಂದೇ ಒಂದು ಎದೆಯನ್ನು ಹೋಗ್ತಿರ್ಲಿಲ್ಲ, ಒಂದೇ ಒಂದು ಪಾಕಿಸ್ತಾನ ಸೈನಿಕರ ಗುಂಡು ಎದೆಯನ್ನು ಹೋಗ್ತಿರ್ಲಿಲ್ಲ. ನನ್ನ ತಾಯಿಯ ಋಣ ಸದಾ ನನ್ನ ಜೊತೆಗಿತ್ತು, ತಾಯಿಯ ಭಾರತೀಯ ಋಣ ನನ್ನ ಜೊತೆಗಿತ್ತು. ಹಾಗಾಗಿ ಇವತ್ತು ಬನಾಟಿಯಲ್ಲಿ ಇಂಥ ಒಂದು ವೈಭವಿತ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಮಾತಾಡುವಂತ ಅವಕಾಶ ಯೋಗೇಂದ್ರ ಸಿಂಗ್ ಯಾದವ್ ಸಿಕ್ತು ಅಂತಕ್ಕಂಥ ಅಭಿಮಾನದ ಮಾತನ್ನು ಹೇಳ್ತಿರ್ಬೇಕಾದ್ರೆ ನಮಗೂ ಕೂಡ ಇದೇ ತಿಳಿ ಬಂದಿತ್ತು. ಕಾರ್ಗಿಲ್ ಯುದ್ಧ ಆಗ್ಲಿಕ್ಕೂ ಒಂದು ಕಾರಣ ಇತ್ತು. ನಮ್ಮೆಲ್ಲರಿಗೂ ಓದಿದ್ದೇವೆ, ಇತಿಹಾಸದ ಪುಟದಲ್ಲಿ ಎಲ್ಲರಿಗೂ ಓದಿದ್ವಿ. ಮೇ 11, 1992ರಲ್ಲಿ ಭಾರತ ಪೋಖರಾನ್ದಲ್ಲಿ ಬಾಂಬ್ ಸ್ಫೋಟ ಮಾಡಿತ್ತು. ಪೋಖರಾನ್ದಲ್ಲಿ ಬಾಂಬ್ ಸ್ಫೋಟ ಮಾಡಿತ್ತು. ಅವತ್ತಿನ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವತ್ತಿನ ರಾಷ್ಟ್ರಪತಿಗಳಾದಂತ APJ ಅಬ್ದುಲ್ ಕಲಾಂ ಅವರು, ಅವತ್ತಿನ ರಕ್ಷಣಾ ಸಚಿವರಾದಂತ ಜಾರ್ಜ್ ಫರ್ನಾಂಡಿಸ್ ಅವರು 3 ಜನ ಸೇರ್ಕೊಂಡು ಎಂತ ವ್ಯವಸ್ಥೆ ಇತ್ತು ಅಂತಂದ್ರೆ ನಮ್ಮ ದೇಶದ ಮೇಲೆ ಗೂಢಚರ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, ಇಂಟರ್ಪೋಲ್ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, ನಮ್ಮ ದೇಶವನ್ನು ನೋಡ್ಕೊಳ್ಳಿಕ್ಕೆ ಅಮೆರಿಕ ಇಂಟರ್ಪೋಲ್ ಅವ್ರು ಹೆಂಗಿದ್ರು ಅಂತಂದ್ರೆ, ನಮ್ಮ ಸೈನಿಕ ಗಡಿಯಲ್ಲಿ ವಾಚ್ ಕಟ್ಕೊಂಡಿದ್ರೆ ವಾಚ್ ನಲ್ಲಿ ಸಮಯ ಎಷ್ಟಾಗಿದೆ ಅಂತೇಳಿ ಅಮೆರಿಕದಲ್ಲಿ ಕುತ್ಕೊಂಡು ನೋಡ್ತಿದ್ರಂತೆ. ಇಂಥದೆಲ್ಲ ವ್ಯವಸ್ಥೆಯನ್ನ ಬದಿಗೊತ್ತಿ ಅವತ್ತು ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ವಿಜ್ಞಾನಿಗಳು, ನಮ್ಮ ರಾಷ್ಟ್ರಪತಿಗಳು ಒಂದು ಅದ್ಭುತವಾದಂತ ಕೆಲಸ ಮಾಡ್ತಾರೆ. ಎಂತ ಕೆಲಸ ಆಗಿತ್ತು ಅಂತಂದ್ರೆ, ಭಾರತ ಜಗತ್ತಿನ ಮುಂದೆ ಭಾರತದ ಪರಾಕ್ರಮವನ್ನು ತೋರಿಸ್ತಾರೆ. ವಿಶ್ವದ ದೊಡ್ಡ ಅಮೆರಿಕಕ್ಕೆ ಗೊತ್ತಿರಲಿಲ್ಲ, ಪಕ್ಕದ ವೈರಟ್ಟ ಚೀನಾದವ್ರಿಗೂ ಗೊತ್ತಿರಲಿಲ್ಲ, ಪಕ್ಕದ ವೈರಟ್ಟ ಪಾಕಿಸ್ತಾನದವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗೆ ಪೋಖರಾನ್ದಲ್ಲಿ ಒಂದು ವ್ಯವಸ್ಥಿತವಾದಂತ ತಯಾರಿ ಮಾಡಿಕೊಂಡು ಮೇ 11, 1998ರಲ್ಲಿ ಒಂದು ದೊಡ್ಡದಾದಂತ ಸ್ಫೋಟ ಆಗುತ್ತೆ. ದೊಡ್ಡದಾದಂತ ಸ್ಫೋಟ ಆದ ನಂತರ ಕ್ಲಿಂಟನ್ ಹೇಳ್ತಾರಂತೆ, ಭಾರತಕ್ಕೆ ನಾವು ನಿರ್ಬಂಧ ಹೇಳ್ತೀವಿ, ಆರ್ಥಿಕ ನಿರ್ಬಂಧ ಹೇಳ್ತೀವಿ ಅಂತ ಹೇಳಿದ್ರು. ಅವಾಗ ವಾಜಪೇಯಿ ಹೇಳ್ತಾರಂತೆ, ಎಲ್ಲೆಲ್ಲಿ ಭಾರತದ ತರುಣರಿದ್ದೀರಿ, ಎಲ್ಲೆಲ್ಲಿ ಭಾರತದ ತರುಣರು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಭಾರತಕ್ಕೆ ಅಮೆರಿಕ ಆರ್ಥಿಕ ದಿಗ್ಬಂಧನ ಹೇಳ್ಬಿಟ್ಟಿದೆ, ಹಾಗಾಗಿ ಭಾರತ ಜೊತೆಗೆ ನಿಲ್ಕೊಳ್ಬೇಕು ಅಂತ ಬಿಟ್ರೆ ಎಂತ ಕೆಲಸ ಮಾಡಿದಂತಂದ್ರೆ ನಮ್ಮ ದೇಶದ ತರುಣಿಯರು, ಬೇರೆ ಬೇರೆ ದೇಶದ ತರುಣಿಯರು ಕ್ಲಿಂಟನ್ ಅವರು ಭಾರತಕ್ಕೆ ಆರ್ಥಿಕ ದಿಗ್ಬಂಧನ ಹಾಕ್ಬಿಟ್ರೆ ಏನಾದ್ರು ಸಹ ದೇಶದ ಜೊತೆಗೆ ನಾವಿರ್ತೀವಿ ಅಂತೇಳಿ ದೇಶಕ್ಕೆ ಎಷ್ಟು ಬೇಕು ಅವ್ರು ದುಡ್ಡು ಕೊಡ್ಲಿಕ್ಕೆ ನಾವು ತಯಾರಿರ್ತಕ್ಕಂಥ ಚಿಂತನೆಯನ್ನ ಈ ದೇಶದ ತರುಣರು ಕೊಡ್ತಾರಲ್ಲ. ಪೋಖರಾನ್ದಲ್ಲಿ ಬಾಂಬ್ ಸ್ಫೋಟ ಮಾಡಿದ ನಂತರ ಪಕ್ಕದ ವೈರತ್ವದವರು ಕುದಿಲಿಕ್ಕೆ ಆರಂಭ ಮಾಡಿದರು. ಒಂದು ಹೆಜ್ಜೆ ಮುಂದಾಗಿ ದೇಶದ ಪ್ರಧಾನಮಂತ್ರಿಗಳು 1999 ಫೆಬ್ರವರಿ ತಿಂಗಳಲ್ಲಿ ಲಾಹೋರ್ಗೆ ಬಸ್ ಅನ್ನು ಬಿಡ್ತಾರೆ. ಸ್ವತಃ ಪ್ರಧಾನಮಂತ್ರಿಗಳೇ ಬಸ್ ಬಿಟ್ಟು ಬಂದ್ಬಿಡ್ತಾರೆ. ಆದ್ರೆ ಯಾರು ಬಸ್ ಅನ್ನು ಬಿಟ್ಟು ಹೋಗಿದ್ರು ಅದೇ ದೇಶಕ್ಕೆ ಬೆಂಡಿಗೆ ಚೂರಿ ಹಾಕುವಂತ ಕೆಲಸವನ್ನ ಪಾಕಿಸ್ತಾನ ಮಾಡುತ್ತೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ನವಾಬ್ ಶರೀಫ್ ಅವರು ಮತ್ತು ಅವತ್ತಿನ ಪಾಕಿಸ್ತಾನದ ಸೇನಾಧಿಕಾರಿಯಾದಂತಹ ಪರ್ವೇಜ್ ಮುಷರಫ್ ಅವರು ಹೇಗಾದ್ರೂ ಮಾಡಿ ಭಾರತವನ್ನ ಜಗತ್ತಿನ ಮುಂದೆ ಬೆತ್ತಲೆ ಮಾಡಲೇಬೇಕು ಅಂತೇಳಿ ಒಂದೇ ಒಂದು ಕಾರಣ ಇಟ್ಕೊಂಡು ಮುಜುಗುಲಿದ್ಯಾಗಿ ಭಯೋತ್ಪಾದಕರನ್ನ ಭಾರತದ ಒಳನುಸುಳಿಸ್ತಾರೆ. ಹೇಗಾದ್ರೂ ಮಾಡಿ ಭಾರತವನ್ನು ಜಗತ್ತಿನ ಮುಂದೆ ಬೆತ್ತಲೆ ಮಾಡಬೇಕು ಅಂತಕ್ಕಂಥ ಕೆಟ್ಟ ಚಿಂತನೆ ಇಟ್ಕೊಂಡು ಬಂದಂತ ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ಎಂತ ಮರ್ಮಾಘಾತ ಕೊಟ್ಟರು ಅಂತಂದ್ರೆ, ಯಾರನ್ನ ಬೆತ್ತಲೆ ಮಾಡಬೇಕು ಅಂತ ಬಂದಿದ್ರಲ್ಲ, ಜಗತ್ತಿನ ಮುಂದೆ ತನ್ನ 4,500ದಿಂದ 7,000 ಸಂಖ್ಯೆ ಸೈನಿಕರನ್ನು ಕಳ್ಕೊಂಡು ಜಗತ್ತಿನ ಮುಂದೆ ಪಾಕಿಸ್ತಾನ ತಾನೇ ಬೆತ್ತಾಗುತ್ತು. ಆ ಬೆತ್ತೆ ಆಗುವ ರೀತಿ ಮಾಡಿದ್ದು ನಮ್ಮ ದೇಶದ ಸೈನಿಕರ ಪರಾಕ್ರಮ. ಮಿತ್ರ, ಮೇ 14ನೇ ತಾರೀಕು 1999ರಂದು ಒಂದಿಷ್ಟು ದಣಾಕಾಯುಕ್ತ ಹುಡುಗರು ಸಹ ಮೇಲ್ಗಡೆ ಇರೋದು ಪಾಕಿಸ್ತಾನಿ ಸೈನಿಕರು, ಭಾರತದ ಸೈನಿಕರು ಅಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಾಗ ಮೊಟ್ಟ ಮೊದಲನೇ ಬಾರಿ ಹೋಗಿದ್ದು ಕ್ಯಾಪ್ಟನ್ ಸೌರವ್ ಕಾಲಿಯ, 23 ವರ್ಷದ ಹುಡುಗ. ನಾನು ಹೋಗ್ತಿರ್ಬೇಕಾದ್ರೆ ನನ್ನ ಜೊತೆಗೆ 5 ಜನ ಸೈನಿಕರನ್ನು ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಜಾಬ್ ರೆಜಿಮೆಂಟ್ಗೆ ಸೇರಿದ ತಮ್ಮ ಗುಡ್ಡವನ್ನು ಹೊರಪಡಿಸಿಕೊಂಡ ಕಾರಣಕ್ಕಾಗಿ ಕ್ಯಾಪ್ಟನ್ ಸೌರವ್ ಕಾಲಿಯ ನೋಡ್ಲಿಕ್ಕೆ ಹೋಗ್ತಾನೆ. ನೋಡ್ಲಿಕ್ಕೆ ಹೋದಾಗ ಬಹಳ ಸಮೀಪದಿಂದ ಕ್ಲೋಸ್ ಫೈರಿಂಗ್ ನಡೀತಿತ್ತು. ಕ್ಲೋಸ್ ಫೈರಿಂಗ್ ನಡೀತಿರ್ಬೇಕಾದ್ರೆ 6 ಜನರನ್ನ ಬಂಧಿಸಿ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಭಾರತದ ಸೈನ್ಯ ವ್ಯವಸ್ಥೆ ಕುರಿತು ಕೇಳ್ತಾರಂತೆ. ಕ್ಯಾಪ್ಟನ್ ಸೌರವ್ ಕಾಲಿಯ ಹೇಳ್ತಾರಂತೆ, ನಾನು ಕೊಂದರೂ ಪರವಾಗಿಲ್ಲ, ಈ ದೇಶದ ಸೈನ್ಯ ವ್ಯವಸ್ಥೆ ಕುರಿತು ಅಂತ ಹೇಳುವಂತ ಸೈನ್ಯ ವ್ಯವಸ್ಥೆ ಕುರಿತು ಹೇಳುವ ಪ್ರಶ್ನೆ ಏನಾದಾಗ ಕ್ಯಾಪ್ಟನ್ ಸೌರವ್ ಕಾಲಿಗೆ ಸಿಗರೇಟ್ ಹಚ್ತಾರಂತೆ, ಉದಿನ ಕಡ್ಡಿ ಹಚ್ತಾರಂತೆ, ಕೈಗಳನ್ನು ಕತ್ತರಿಸ್ತಾರಂತೆ, ಕಾಲುಗಳನ್ನು ಕತ್ತರಿಸ್ತಾರಂತೆ, ಕೈ ಕಡಿತಾರೆ, ಕಾಲು ಕಡಿತಾರೆ, ಕಾದ ಕಬ್ಬಿಣದ ಸಲಾಕೆಯನ್ನು ಎಡಕಿವಿಯಿಂದ ಬಲಕಿವಿಗೆ ಹಾಕ್ತಾರೆ, ಬಲಕಿವಿಯಿಂದ ಎಡಕಿವಿಗೆ ಹಾಕ್ತಾರೆ, ಕಿವಿಗಳನ್ನ ಕಿತ್ತು ತೆಗಿತಾರೆ, ಹಲ್ಲುಗಳನ್ನು ಕಿತ್ತು ತೆಗಿತಾರೆ, ಕೊನೆಗೆ ಮರ್ಮಾಂಗವನ್ನು ಕತ್ತರಿಸಿ ಬಾಯಿಲಿಟ್ಟು 22 ಸುತ್ತು ಗುಂಡುಗಳನ್ನು ಹಾಕಿ ಪೀಸ್ ಆದಂತಹ ಶರೀರವನ್ನು ಭಾರತಕ್ಕೆ ಹಸ್ತಾಂತರ ಮಾಡ್ತಾರೆ.
22 ದಿನಗಳ ನಂತರ ಭಾರತಕ್ಕೆ ಹಸ್ತಾಂತರ ಮಾಡಿದ ನಂತರ ಮಿತ್ರ ಇವತ್ತು ಈ ಘಟನೆ ಕೇಳಿದ ನಂತರ ಯಾವ ರೀತಿ ರಕ್ತ ಕುದೀತಾ ಇದೆಯಲ್ಲ ಅದೇ ರೀತಿ ಅವತ್ತು ವೇದ ಪ್ರಕಾಶ್ ಮಲಿಕ್, ಮೇಜರ್ ಜನರಲ್ ವೇದ ಪ್ರಕಾಶ್ ಮಲಿಕ್ ಅವರ ರಕ್ತ ಕುದೀಲಿಕ್ಕೆ ಶುರುವಾಯಿತು. ಏಕಾಂತರ ಮಾಡಿದ್ದಕ್ಕೆ ಉತ್ತರವನ್ನು ನಾವು ಕೊಡಲೇಬೇಕು, ಪಾಕಿಸ್ತಾನವನ್ನು ಬೆತ್ತಲೆ ಮಾಡಲೇಬೇಕು ಅಂತ ಹೇಳಿ ಆಪರೇಷನ್ ವಿಜಯನ ಘೋಷಣೆ ಮಾಡ್ತಾರೆ. ಆಪರೇಷನ್ ವಿಜಯನ ಘೋಷಣೆ ಮಾಡ್ತಾರೆ ಮಿತ್ರ. ಅದಕ್ಕಿಂತ ಮುಂಚೆ ಲೆಫ್ಟಿನೆಂಟ್ ಅಜಯ್ ಅಹುಜಾ ಅವರು ಸೌರಭ್ ಕಾರ್ಯವನ್ನು ನೋಡ್ಲಿಕ್ಕೆ ಹುಡುಕ್ಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಮಿಗ್ ವಿಮಾನ ತೆಗೆದುಕೊಂಡು ಹೋಗ್ತಿದ್ರು. ಮಿಗ್ ವಿಮಾನ ತೆಗೆದುಕೊಂಡು ಹೋಗ್ತಿರ್ಬೇಕಾದ್ರೆ ಪಾಕಿಸ್ತಾನ ಸೈನಿಕರು ಗುಂಡು ಹಾಕಿದ ಕಾರಣಕ್ಕಾಗಿ ಮಿಗ್ ವಿಮಾನಕ್ಕೆ ಒಂದು ಗುಂಡು ಬಿದ್ದ ಕಾರಣಕ್ಕಾಗಿ ಮಿಗ್ ವಿಮಾನ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಪ್ಯಾರಾಚೂಟ್ ಹಿಡ್ಕೊಂಡು ಕೆಳಗಡೆ ಬೀಳ್ತಿದ್ದ ಲೆಫ್ಟಿನೆಂಟ್ ಅಜಯ್ ಅಹುಜಾ ಅವರು. ಬೀಳ್ತಿರ್ಬೇಕಾದ್ರೆ ಕೆಳಗಡೆ ಬೀಳ್ತಾರೆ, ದೊಡ್ಡದಾದ ಬಂಡೆಗಳು ಪಡೆದು ಕೆಳಗಡೆ ಬೀಳ್ತಾರೆ. ಪಾಕಿಸ್ತಾನ ಸೈನಿಕರು ಅವ್ರ ಮೇಲೆ ಸಿಕ್ಕಾಪಟ್ಟೆ ಗುಂಡಿನ ಸುರಗಳನ್ನು ಹಾಕಿ ಅಲ್ಲೇ ಕೊಂದು ಹಾಕ್ತಾರೆ. ಇದ್ರ ಅದಕ್ಕಿಂತ ಮುಂಚೆ ಮೇ 20ನೇ ತಾರೀಕು ಲೆಫ್ಟಿನೆಂಟ್ ಅಜಯ್ ಅಹುಜಾ ಅವರು ತನ್ನ ತಾಯಿಯ ಜೊತೆಗೆ, ತನ್ನ ಹೆಂಡತಿಯ ಜೊತೆಗೆ, ತನ್ನ ಮಗಳ ಜೊತೆಗೆ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ರು ಫೋನ್ನಲ್ಲಿ. ಆದ್ರೆ ಮೇ 22ನೇ ತಾರೀಕು ಲೆಫ್ಟಿನೆಂಟ್ ಅಜಯ್ ಅಹುಜಾ ಅವರು ಹೋಗ್ಬಿಡ್ತಾರೆ. ಅಪ್ಪನ ಅಂತ್ಯ ಸಂಸ್ಕಾರ ನಡೀತಿತ್ತು. ಲೆಫ್ಟಿನೆಂಟ್ ಅಜಯ್ ಅಹುಜಾ ಅವರ ಅಂತ್ಯ ಸಂಸ್ಕಾರ ನಡೀತಿರ್ಬೇಕಾದ್ರೆ 6 ವರ್ಷದ ಮಗನ ಕೈಯಲ್ಲಿ ಬೆಂಕಿ, ಅಪ್ಪನ ದೇಹಕ್ಕೆ ಬೆಂಕಿ ಹಚ್ಚಲಿಕ್ಕೆ ಕಟ್ಟಿಗೆಯನ್ನು ಕೊಟ್ಟಿದ್ರು. ಆ ಮಗ ಹೇಳ್ತಾನಲ್ಲ ಮಾತುಗಳಿಂದ ಅದ್ಭುತ ಮಾತುಗಳು. 6 ವರ್ಷದ ಮಗ ಅಪ್ಪನ ದೇಹಕ್ಕೆ ಬೆಂಕಿ ಹಿಡಿತಿರ್ಬೇಕಾದ್ರೆ ಹೇಳ್ತಾನೆ, ಅಪ್ಪ ನೀವು ಬಿಟ್ಟಂತ ಯೂನಿಫಾರ್ಮ್ ಅನ್ನ ನಾನೇ ಹಾಕ್ತೀನಿ ಅಂತೇಳಿ ಅಪ್ಪನ ದೇಹಕ್ಕೆ ಒಂದು ಜೈಲು ಕೊಡ್ತಾನಲ್ಲ. ಈ ಘಟನೆಗಳು ನೋಡ್ಲಿಕ್ಕೆ ಸಿಗೋದು, ಈ ಕಥೆಗಳು ನೋಡ್ಲಿಕ್ಕೆ ಸಿಗೋದು ಸೈನಿಕರ ಮನೆಗಳಲ್ಲಿ ಮಾತ್ರ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಜಮಖಂಡಿ ತಾಲೂಕಿನ ದಿಲೀಪ್ ಬೋತರಾಜ್ ಅವರು ಹುತಾತ್ಮರಾಗಿದ್ದರು. ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದ ದಿಲೀಪ್ ಬೋತರಾಜ್ ಅವರು ಹುತಾತ್ಮರಾಗಿದ್ದರು. ಬಡವಣಿಗೆ ಕಾರ್ಯಕ್ರಮಕ್ಕೆ ಅವ್ರ ಸಮಾಧಿಯಿಂದ ಮಣ್ಣನ್ನು ತರಲಿಕ್ಕೆ ಹೋಗಿದ್ವಿ. ಆ ಸಮಾಧಿಯಿಂದ ಮಣ್ಣನ್ನು ತೆಗೆದುಕೊಂಡು ನಮ್ಗೆ ಕೊಡ್ತಿರ್ಬೇಕಾದ್ರೆ ಹೆಂಡತಿ ಮಾಯಾದೇವಿ ಹೆಂಗೆ ಹೇಳ್ತಿದ್ರು ಅಂತಂದ್ರೆ ಒಂದ್ಸರಿ ಕುಸಿದು ಬಿದ್ದುಬಿಟ್ರು. ಕುಸಿದು ಬಿದ್ದಾಗ ಅವ್ರ ಮೇಲ್ಗಡೆ ಎಬ್ಬಿಸ್ತಿರ್ಬೇಕಾದ್ರೆ ನಮ್ ಕಂಡಿದ್ದು ಸಾಕ್ಷಾತ್ ಭಾರತ ಮಾತೆ. ಯಾಕಂದ್ರೆ ಸ್ವತಃ ತನ್ನ ಗಂಡನ ದೇಶಕ್ಕೆ ಅರ್ಪಣೆ ಮಾಡಿದಂತ ಶ್ರೇಷ್ಠ ತಾಯಿ ಮೇಲ್ಗಡೆ ಎಬ್ಬಿಸ್ತಿರ್ಬೇಕಾದ್ರೆ ಆ ತಾಯಿ ಹೇಳಿದಂತ ಮಾತುಗಳಿವೆಯಲ್ಲ, ಇಂತ ಅದ್ಭುತ ಮಾತಾಡ್ತಾರೆ. ಸರ್, 2 ಮಗುವಿಗೆ ಜನ್ಮ ಕೊಟ್ಟಿದ್ದೆ, 3ನೇ ಮಗುವಿಗೆ ಗರ್ಭಾವಸ್ಥೆಯಲ್ಲಿದ್ದೆ. ಹಾಗಾಗಿ 3ನೇ ಮಗುವಿಗೆ ಗರ್ಭಾವಸ್ಥೆಯಲ್ಲಿದ್ದಾಗ ಸೈನ್ಯದಿಂದ ಅವ್ರು ಕರೆ ಬರುತ್ತೆ, ನಿಮ್ ಗಂಡ ದಿಲೀಪ್ ಅವರು ಕಾರ್ಗಿಲ್ ಯುದ್ಧದಲ್ಲಿ ಹೋಗ್ಬಿಟ್ರು ಅಂತೇಳಿ. ಆ ತಾಯಿ ಮುಂದುವರೆದು ಹೇಳ್ತಾರೆ, ಸರ್ ನನ್ನ ಗಂಡ ಹುತಾತ್ಮ ಆಗ್ತಿರ್ಬೇಕಾದ್ರೆ ಈ ಪರಿಸ್ಥಿತಿ ನಮ್ಮ ಮನೇಲಿತ್ತು. ಅಲ್ಲಿ ಹುತಾತ್ಮ ಆಗ್ತಿರ್ಬೇಕಾದ್ರೆ ಸುಮ್ಮನೆ ಹುತಾತ್ಮ ಆಗಿಲ್ಲ, 11 ಜನ ಪಾಕಿಸ್ತಾನಿ ಸೈನಿಕರನ್ನ ಯುದ್ಧ ಭೂಮಿಯಲ್ಲಿ ಕೊಂಚ ಹಾಕಿ ಹುತಾತ್ಮರಾಗಿದ್ದಾರೆ ಸರ್. ಹುತಾತ್ಮ ಹೆಂಡತಿ ಅಂತ ಅನಿಸ್ಕೊಳ್ಳಿಕ್ಕೆ ನನಗೆ ಅಭಿಮಾನ ಅನಿಸುತ್ತೆ ಅಂತ ಮಾತುಗಳನ್ನ ಇವತ್ತು ಇಂಥ ಮಾತುಗಳನ್ನ ನಾವೆಲ್ಲರೂ ಒಳಗೆ ಹಾಕಬೇಕಾಗಿದೆ. ಒಳಗೆ ಹಾಕೊಳ್ಳೋದ್ರ ಮೂಲಕ ರಾಷ್ಟ್ರ ಕಟ್ಟಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಬೇಕಾಗಿದೆ, ರಾಷ್ಟ್ರ ಕಟ್ಟಲಿಕ್ಕೆ ತಯಾರಾಗಬೇಕಾಗಿದೆ. ಕಾರ್ಗಿಲ್ ಯುದ್ಧ ಸಂದರ್ಭದಲ್ಲಿ ಇನ್ನೊಬ್ಬ ಯೋಧರು ಹುತಾತ್ಮ ಬರ್ತಾರೆ, ಕ್ಯಾಪ್ಟನ್ ಗಣೇಶ್ ನಾಯ್ಕ್ ಅಂತ ಹೇಳಿ. ಬಿಹಾರ್ ರಾಜಘಾಟಿಗೆ ಸೇರಿದಂತ ಯೋಧರು ರಜೆ ಮೇಲೆ ಮನೆಗೆ ಬಂದಿರ್ತಾರೆ. ರಜೆ ತೆಗೆದುಕೊಂಡು ಮನೆಗೆ ಬಂದಿದ್ರು. ದೇಶ ಕಾರ್ಗಿಲ್ ಯುದ್ಧ ಘೋಷಣೆ ಮಾಡಿದೆ. ಹಾಗಾಗಿ ಯಾರ ರಜೆ ಮೇಲೆ ತೆರಳಿತೀರೋ ತಕ್ಷಣ ಬಂದು ಸೈನ್ಯಕ್ಕೆ ಸೇರ್ಕೋಬೇಕು ಅಂತ ಒಂದು ಕರೆ ಬರುತ್ತೆ. ಮಿತ್ರ, ಅದಕ್ಕಿಂತ ಮುಂಚೆ ಎದೆ ಎತ್ತರದವರೆಗೆ ಬೆಳೆದಂತ ಮಗ, PUC ದ್ವಿತೀಯಲ್ಲಿ ಹೋಗ್ತಕ್ಕಂಥ ಮಗನಿಗೆ ಕ್ಯಾನ್ಸರ್ ಆಗಿತ್ತು. ಮಗನನ್ನ ಒಂದು ದವಾಖಾನೆಯಿಂದ ಮತ್ತೊಂದು ದವಾಖಾನೆ, ಮತ್ತೊಂದು ದವಾಖಾನೆಯಿಂದ ಮತ್ತೊಂದು ದವಾಖಾನೆ ತೆಗೆದುಕೊಂಡು ತಿರುಗಾಡ್ತಿರ್ಬೇಕಾದ್ರೆ ಸೈನ್ಯದಿಂದ ಕರೆ ಬರುತ್ತೆ, कैप्टन गणेश नायक जी, जितना जल्दी हो सके उतना जल्दी आप सैनिक आ जाओ। कैप्टन गणेश नायक ಅವರು ಹೋಗ್ತಿರಬೇಕಾದ್ರೆ ಮಗ ಹೇಳ್ತಾನಲ್ಲ, ಕ್ಯಾನ್ಸರ್ ಇಂದ ಬಳಲತಕ್ಕಂಥ ಮಗ, ಅಪ್ಪ ನನಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ನನಗೆ ಬಂದಂತ ಕ್ಯಾನ್ಸರ್ ಅನ್ನ ನಾನು ವಾಸಿ ಮಾಡ್ಕೋತೀನಿ, ನೀವು ಸೈನ್ಯಕ್ಕೆ ಹೋಗ್ಬಿಟ್ರೆ, ನೀವು ದೇಶ ಸೇವೆಗೆ ಹೋಗದೇ ಇದ್ರೆ ದೇಶಕ್ಕೆ ಕ್ಯಾನ್ಸರ್ ಬಂದ್ಬಿಡುತ್ತಪ್ಪ, ನೀವು ಹೋಗ್ಬಿಟ್ಟಿದ್ರೆ ಅಪ್ಪನ ವಿಮಾನದಿಂದ ಕಳಿಸ್ಬಿಡ್ತಾನ ಮಗ. ಹೆಂಡತಿ ಹೇಳ್ತಾರಂತೆ, ನಿಮ್ಮ ಮಗನಿಗೆ ಬಂದಂತ ಕ್ಯಾನ್ಸರ್ ಅನ್ನ ನಾನು ವಾಸಿ ಮಾಡ್ತೀನಿ, ವೈದ್ಯರಿದ್ದಾರೆ, ನೀವು ಅಂದ್ರೆ ದೇಶ ಸೇವೆಗೆ ಹೋಗದೇ ಇದ್ರೆ ದೇಶಕ್ಕೆ ಕ್ಯಾನ್ಸರ್ ಬಂದ್ಬಿಡ್ತೀರಿ, ದೇಶ ಸೇವೆಗೆ ಹೋಗ್ಬಿಡಿ ಅಂತ ಹೇಳಿ ಗಂಡನನ್ನ ವಿಮಾನ ನಿಲ್ದಾಣದವರೆಗೆ ಹೆಂಡತಿ ಕಳಿಸಿಕೊಡ್ತಾರೆ. 10-15 ದಿನಗಳ ನಂತರ ಕ್ಯಾಪ್ಟನ್ ಗಣೇಶ್ ನಾಯಕ್ ಅವರು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. ಯಾವ ರೀತಿ ಆಗಿರ್ಬೋದು ಮನೆಯ ಪರಿಸ್ಥಿತಿ, ಆ ಮನೆಯ ಪರಿಸ್ಥಿತಿ ಯಾವ ರೀತಿ ಆಗಿರ್ಬೋದು ಒಂದ್ಸರಿ ಕಲ್ಪನೆ ಮಾಡ್ಕೊಳ್ಳಿ, ಯಾವ ರೀತಿ ಇತ್ತು ಆ ಮನೆ ಪರಿಸ್ಥಿತಿ. ಈ ರೀತಿ ನಮ್ಮ ಸೈನಿಕರು ನಮ್ಮ ಸಲುವಾಗಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ಸೈನಿಕರು ನಮ್ಮ ಸಲುವಾಗಿ ಬಲಿಯಾಗ್ತಿದ್ದಾರೆ. ಆ ಸೈನಿಕರ ಸಲುವಾಗಿ ನಾನು ಏನಾದ್ರೂ ಮಾಡಬೇಕು ಅಂತ ಹೇಳಿ GS ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಅವರು ಭಾವಿ ಸೈನಿಕರನ್ನ ತಯಾರು ಮಾಡಿ ದೇಶಕ್ಕೆ ಕೊಡ್ತಿದಾರಲ್ಲ, ಭಾವಿ ಸೈನಿಕರನ್ನು ತಯಾರು ಮಾಡಿ ದೇಶಕ್ಕೆ ಕೊಡ್ತಿದ್ದಾರೆ. ಮಿತ್ರ, 24 ವರ್ಷದ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. BE ಮುಗಿಸಿದ ಹುಡುಗ, ಸಾಫ್ಟ್ವೇರ್ ಇಂಜಿನಿಯರ್ ಇದ್ದ. ಸಾಫ್ಟ್ವೇರ್ ಇಂಜಿನಿಯರ್ ಮುಗಿಸ್ಕೊಂಡು ಕಂಪ್ಯೂಟರ್ ಮುಂದೆ ಕುತ್ಕೊಂಡು 2 ಲಕ್ಷ ತಿಂಗಳಿಗೆ 3 ಲಕ್ಷ ಸಂಬಳ ಪಡ್ಕೊಂಡು AC ರೂಮಲ್ಲೋ AC ಗಾಡಿಯಲ್ಲೋ ಆರಾಮಿರ್ಬೋದಾಗಿತ್ತು.
ಹುಡುಗ ಆರ್ಮಿಗೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ, ಮೇಜರ್ ಮನೋಜ್ ಕುಮಾರ್ ಪಾಂಡೆ ಆರ್ಮಿಗೆ ಅಪ್ಲಿಕೇಶನ್ ಹಾಕ್ತಾನೆ. ಆರ್ಮಿಗೆ ಅಪ್ಲಿಕೇಶನ್ ಹಾಕಿದ ನಂತರ ಸೆಲೆಕ್ಟ್ ಆಗ್ತಾನೆ, ವೈಭಾಗ್ ಹೋಗ್ತಾನೆ. ಇಂಟರ್ವ್ಯೂ ಹೋದಾಗ ಹುಡುಗ ಹೇಳ್ತಾನೆ, ಅಲ್ಲಿದ್ದಂತ ಅಧಿಕಾರಿಗಳು ಕೇಳ್ತಾರಂತೆ, ಅಲ್ಲಪ್ಪ ಸಾಫ್ಟ್ವೇರ್ ಇಂಜಿನಿಯರ್ ಮುಗಿಸಿದ್ಯಾ, ಆಯಾಗಿರ್ಬೋದು 2 ಲಕ್ಷ ಸಂಬಳ ತೆಗೆದುಕೊಂಡು 3 ಲಕ್ಷ ಸಂಬಳ ತೆಗೆದುಕೊಂಡು AC ರೂಮಲ್ಲಿ AC ಕಾರ್ಗಡೆಯಲ್ಲೂ ಆಯಾಗಿರ್ಬೋದು ಇಲ್ಲೇ ಬಂದಿದ್ದು ಕೇಳಿದಾಗ ಹುಡುಗ ಹೇಳ್ತಂತೆ, ಸರ್ ನನ್ನ ಪರಮವೀರ ಚಕ್ರ ಬೇಕಾಗಿದೆ, ನನ್ನ ಪರಮವೀರ ಚಕ್ರ ಬೇಕಾಗಿದೆ. ಆ ಕಾರಣಕ್ಕಾಗಿ ನಾನು ಆರ್ಮಿಗೆ ಅಪ್ಲಿಕೇಶನ್ ಹಾಕಿದ್ದು ಸರ್, ಪರಮವೀರ ಚಕ್ರ ಹೊರಗಡೆ ಎಲ್ಲೂ ಸಿಗೋದಿಲ್ಲ ಸರ್, ಅದು ಆರ್ಮಿಯಲ್ಲಿ ಮಾತ್ರ ಸಿಗುತ್ತೆ ಅಂತೇಳಿ ಹುಡುಗ ಹೇಳ್ತಾರಂತೆ. ಆ ಹುಡುಗನನ್ನ ಭರ್ತಿ ಮಾಡ್ಕೊತಾರೆ. 2 ವರ್ಷ ಆಗಿತ್ತು, ದೇಶಕ್ಕಾಗಿ ಯುದ್ಧ ಘೋಷಣೆ ಮಾಡಿತ್ತು. ಮೇಜರ್ ಮನೋಜ್ ಕುಮಾರ್ ಪಾಂಡೆ ಹೊತ್ತು 15,000 ಅಡಿ ಅಂತ ದೊಡ್ಡ ದೊಡ್ಡ ಪರ್ವತ ಹತ್ತಿರ್ಬೇಕಾದ್ರೆ ಹಿಂದ್ಗಡೆ 30-40 ಕೆಜಿ ಬ್ಯಾಗ್ ಇತ್ತು. 30-40 ಕೆಜಿ ಬ್ಯಾಗ್ ಇಟ್ಕೊಂಡು ದೊಡ್ಡ ದೊಡ್ಡ ಗುಡ್ಡವನ್ನು ಹತ್ತಿರ್ಬೇಕಾದ್ರೆ, ಮುಂದ್ಗಡೆ ಹೋಗ್ತಿರ್ಬೇಕಾದ್ರೆ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಹತ್ತಿದ್ದ ಹೋಗ್ತಿರ್ಬೇಕಾದ್ರೆ ಪಾಕಿಸ್ತಾನದ ಒಂದೊಂದು ಬಂಕರ್ಗಳನ್ನ ಗ್ರೆನೇಡ್ ಹಾಕಿ ನಾಶ ಮಾಡ್ತಾ ಮುಂದುತ್ತಿರ್ಬೇಕಾದ್ರೆ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಪಾಕಿಸ್ತಾನ ಸೈನಿಕರು ಹಾಕಿದಂತ ಒಂದು ಮೋಟಾರ್ ಶೆಲ್ ದಾಳಿಗೆ ಬಲಗೈ ಹೋಗ್ಬಿಡುತ್ತದೆ. ಬಲಗೈ ಹೋಗ್ಬಿಟ್ಟಾಗ ಇದು ನಮ್ಮ ಸೈನಿಕರ ಪರಾಕ್ರಮ ಏನಂತಂದ್ರೆ, ಬಲಗೈ ಹೋಗ್ಬಿಟ್ಟು ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅನ್ಸಲಿಲ್ಲ, ಅಳಲಿಲ್ಲ. ಮೇಜರ್ ಮನೋಜ್ ಕುಮಾರ್ ಪಾಂಡೆ ಹೇಳ್ತಾರಂತೆ, ತನ್ನ ಜೊತೆಗಿದ್ದಂತ ಸೈನಿಕರಿಗೆ ಹೇಳ್ತಾರಂತೆ, ದಯವಿಟ್ಟು ಕೈ ಕಿತ್ತೋಗ್ಬಿಟ್ಟಿದೆ, ಜೋತಾಡ್ತಿದೆ, ಈ ಕೈಯನ್ನ ಬೆಲ್ಟ್ ತೆಗೆದುಕೊಂಡು ನನ್ನ ಶರೀರ ಕಟ್ಬಿಡು, ವೈರಿಗಳ ಜೊತೆಗೆ ಹೋರಾಟ ಮಾಡಲಿಕ್ಕೆ ನನಗೆ ಇನ್ನೂ ಎಡಗೈ ಕೊಟ್ಟಿದ್ದಾನೆ ಭಗವಂತ, ತಾಯಿ ಭಾರತಿ ಎಡಗೈ ಕೊಟ್ಟಿದ್ದಾಳೆ, ಎಡಗೈಯಿಂದ ಹೋರಾಟ ಮಾಡ್ತೀನಿ ಅಂತ ಮತ್ತೆ ಎಡಗೈಯಿಂದ ಪಾಕಿಸ್ತಾನ ಸೈನಿಕರ ಮೇಲೆ ಗ್ರೆನೇಡ್ ಹಾಕ್ಬಿಟ್ಟ. ಮುಂದುತ್ತಿರ್ಬೇಕಾದ್ರೆ ಪಾಕಿಸ್ತಾನ ಸೈನಿಕರು ಹಾಕಿದಂತ ಒಂದು ಗುಂಡು ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರನ್ನು ಆಹುತಿ ತೆಗೆದುಕೊಂಡಿತ್ತು. 24 ವರ್ಷದ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಬಲಿ ಆಗ್ತಾರೆ. ಅವರ ತಾಯಿ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಿರ್ಬೇಕಾದ್ರೆ ಮೇಜರ್ ಮನೋಜ್ ಕುಮಾರ್ ಪಾಂಡೆ ತನ್ನ ಡೈರಿಯಲ್ಲಿ ಬರ್ಕೊಂಡಂತ ಒಂದು ಮಾತಿದೆಯಲ್ಲ, ಇವತ್ತು ಎಲ್ಲರೂ ತರುಣರು ಆ ಮಾತುಗಳು ಇದೇ ತಿಳ್ಕೋಬೇಕಾಗಿದೆ. ಮೇಜರ್ ಮನೋಜ್ ಕುಮಾರ್ ಪಾಂಡೆ ತನ್ನ ಡೈರಿಯಲ್ಲಿ ಬರ್ಕೊಂಡಿದ್ದ ಮಾತನ್ನ, ಒಂದು ವೇಳೆ ನನ್ನ ರಕ್ತದ ತಾಕತ್ತನ್ನ ಪರಿಚಯ ಮಾಡೋದು ಅವಕಾಶ ಸಿಕ್ಕರೆ ವೈರಿನೂ ಪಕ್ಕಕ್ಕೆ ನಿಂತಿದ್ರೆ ಆ ವೈರಿಯನ್ನ ಪಕ್ಕಕ್ಕೆ ಸರಿಸಿ ನನ್ನ ರಕ್ತದ ತಾಕತ್ತ ನನ್ನ ದೇಶದ ತರುಣಿಗೆ ಪರಿಚಯ ಮಾಡಿಕೊಡ್ತೀನಿ ಅಂತೇಳಿ ಡೈರಿಯಲ್ಲಿ ಬರ್ಕೊಂಡಿದ್ದಂತೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇಲ್ಲೇ ಪಕ್ಕದ ಹದಿನೈದು ತಾಲೂಕಿನ ದರೂರ್ ಗ್ರಾಮದ ಬಸವರಾಜ ಚೌಕಾರ್ ಅದೇ ಘಟನೆಯಲ್ಲಿ ಹುತಾತ್ಮರಾಗಿದ್ದರು. ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೆಗೆ ಹೋದಾಗ ಅವರವ ಹೇಳ್ತಿದ್ರು, ಮಗನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಹೆಣ್ಣು ಹುಡುಕಾಡ್ತಿದ್ವಿ, ಮಗನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಹೆಣ್ಣು ಹುಡುಕಾಡ್ತಿದ್ವಿ. ಈ ಸಲ ರಜೆ ಬಂದ್ಬಿಟ್ರೆ ಕಾರ್ಗಿಲ್ ಯುದ್ಧವನ್ನು ಗೆದ್ಕೊಂಡು ರಜೆ ಮನೆಗೆ ಬಂದ್ಬಿಟ್ರೆ ಈ ಸಲ ನೀನು ಮದುವೆ ಮಾಡೋಣ ಅಂತ ತಾಯಿ ಹೇಳಿದಂತೆ. ಆದ್ರೆ ಸಾರ್ವಜನಿಕರ ಸಮ್ಮುಖದಲ್ಲಿ, ಗುರು ಹಿರಿಯರ ಸಮ್ಮುಖದಲ್ಲಿ, ಸಂಬಂಧಿಕರ ಸಮ್ಮುಖದಲ್ಲಿ ಮದುವೆ ಆಗ್ಬೇಕಾದಂತ ಹುಡುಗ ತ್ರಿವರ್ಣ ಧ್ವಜವನ್ನು ಸುತ್ತಿಕೊಂಡು ಹೆಣಮಾಗಿ ಮನೆಗೆ ಬರ್ತಾನೆ. ಏನು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇನ್ನೊಬ್ಬ ಯೋಧ ಹುತಾತ್ಮ ಮಾಡ್ತಾನೆ. ಸೂರಜ್ ಖಾನ್ 21 ವರ್ಷದ ಹುಡುಗ, 21 ವರ್ಷ ಆಗಿತ್ತು. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಟ ಮಾಡ್ತಿರ್ಬೇಕಾದ್ರೆ ಹುತಾತ್ಮನಾಗಿ ದೇಹ ಮನೆಗೆ ಬಂದಿತ್ತು. ದೇಹ ಮನೆಗೆ ಬಂದಾಗ ಅವ್ರ ಅಪ್ಪ ಹೇಳ್ತಾರಂತೆ, ದಯವಿಟ್ಟು ಅಲ್ಲೇ ನಿಂತಿದೆ ಅಂತ ಹೇಳ್ತಾರಂತೆ ಸೈನ್ಯಾಧಿಕಾರಿಗಳಿಗೆ. ಅಧಿಕಾರಿಗಳು ಅಲ್ಲೇ ನಿಂತ್ಕೋತಾರಂತೆ, ನನ್ನ ಮಗನಿಗೆ ಬಾಡಿ ಪ್ಯಾಕ್ ಮಾಡಿದ ಸರಿ ಬಿಚ್ಚಿಬಿಡಿ, ಬಟನ್ಗಳನ್ನ ಬಿಚ್ಚಿ ನಾವು ನೋಡ್ಬೇಕು, ನನ್ನ ಮಗನಿಗೆ ಎಲ್ಲ ಗುಂಡೆಗಳು ಎದೆಗೆ ಕುತ್ತಿದ್ರೆ ಮಾತ್ರ ಅಂತ ನನ್ನ ಮಗ, ಬೆನ್ನಿಗೆ ಕುತ್ತಿದ್ರೆ ಹೇಳಿ ಮಗನಿಗೆ ಜನ್ಮ ಕೊಟ್ಬಿಟ್ಟಿದ್ದೀನಿ ಅಂತೇಳಿ ನನ್ನ ಮಗನ ಶರೀರವನ್ನೇ ನೋಡೋದು ಅಂತ ಅಪ್ಪ ಹೇಳ್ತಾರಂತೆ. ಬಟನ್ ಬಿಚ್ಚಿದ ನಂತರ ಎಲ್ಲ ಗುಂಡುಗಳು, ವೈದ್ಯಗಳು ಒಂದೊಂದು ಗುಂಡೆಗಳು ಎದೆಗೆ ಕುತ್ತಿದ್ವಂತೆ. ಅಪ್ಪ ಹೇಳ್ತಾರಂತೆ, ಎಸ್ ಕನ್ಫರ್ಮ್ ಆಯ್ತು ನನ್ನ ಮಗನೇ ಅಂತೇಳಿ. ಮುಂದೊಂದವ್ರ ಅಪ್ಪ ಹೇಳ್ತಾರಂತೆ, ಸೂರಜ್ ಅವರಪ್ಪ, ನನಗೆ ಇನ್ನೂ 2 ಜನ ಗಂಡು ಮಕ್ಕಳಿದ್ದಾರೆ, ಆ ಗಂಡು ಮಕ್ಕಳನ್ನು ಕೂಡ ನನ್ನ ಮಗ ಎದೆಗೆ ಕೊಂಡೊಳಿಸಿಕೊಂಡ ಕಾರಣಕ್ಕಾಗಿ ಇನ್ನುಳಿದಂತ 2 ಗಂಡು ಮಕ್ಕಳನ್ನ ದೇಶ ಸೇವೆಗೆ ಕಳಿಸ್ತೀನಿ ಅಂತ ಸೂರಜ್ ಈ ತಾಕತ್ತನ್ನು ಇಳಿದುಕೊಳ್ಳೋದಾಗ ಮಾತ್ರ ನಾವು ಕೂಡ ಭವಿಷ್ಯದ ಸೈನಿಕ ಆಗ್ತೀವಿ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 527 ಜನ ಯೋಧರನ್ನು ಕಳ್ಕೊಂಡಿದ್ವಿ. ಕರ್ನಾಟಕದ 36 ಜನ ಯೋಧರು ಹುತಾತ್ಮ ಮಾಡ್ತಾರೆ. ಬಾಗಲಕೋಟೆ ಜಿಲ್ಲೆಯಿಂದ 2 ಯೋಧರು ಹುತಾತ್ಮ ಮಾಡ್ತಾರೆ. ವಿಜಯಪುರ ಜಿಲ್ಲೆಯಿಂದ 1 ಯೋಧರು ಹುತಾತ್ಮ ಮಾಡ್ತಾರೆ. ಪಕ್ಕದ ಬೆಳಗಾವಿಯಿಂದ 7 ಜನ ಯೋಧರು ಹುತಾತ್ಮ ಮಾಡ್ತಾರೆ. ಇದ್ರ ಒಂದು ಕಡೆ ಅವತ್ತು ಈ ಯಾವ ರೀತಿ 2020 ನಡೀತಾ ಇದೆಯಲ್ಲ, ಅದೇ ರೀತಿ 99ರ ಸಂದರ್ಭದಲ್ಲಿ ವಿಶ್ವಕಪ್ ಪಂದ್ಯಾವಳಿ ನಡೀತಿತ್ತು. ಯಾವಾಗ ತೆಂಡೂಲ್ಕರ್ 4 ಹೊಡಿತಿದ್ರು, ಯಾವಾಗ ಸೆಹ್ವಾಗ್ 6 ಹೊಡಿತಿದ್ರು, ನಮ್ಮ ದೇಶದ ತರುಣಿಯರು ಮನೆಯಲ್ಲಿ ಕೂತ್ಕೊಂಡು ಚಪ್ಪಾಳೆ ಹಾಕ್ತಿದ್ರು. ಮತ್ತೊಂದು ಕಡೆ ದೇಶ ಸೇವೆಗಾಗಿ, ರಾಷ್ಟ್ರದ ಸೇವೆಗಾಗಿ, ದೇಶದ ಮನ್ನ ಮುಗಿಸ್ಲಿಕ್ಕೆ, ಈ ದೇಶದ ತ್ರಿವರ್ಣ ಧ್ವಜ ಮಾಡಲಿಕ್ಕೆ ನಮ್ಮ ದೇಶದ ತರುಣರು ಒಬ್ಬೊಬ್ಬರಾಗಿ ಬಲಿಯಾಗ್ತಿದ್ರು.
ಯಾವಾಗ ಭಾರತ ಸೋತೋಗ್ಬಿಟ್ಟು ಅವಾಗ ನಮ್ಮ ದೇಶದ ತಜ್ಞರು ಆ ಟ್ಯೂನ್ ಅನ್ನು ಬದಲು ಮಾಡಿ ಕಾರ್ಗಿಲ್ ಯುದ್ಧದ ಕಡೆ ಟ್ಯೂನ್ ಅನ್ನು ಶುರು ಮಾಡಿದ್ರು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಒಂದಿಷ್ಟು ಘಟನೆಗಳು ದೇಶದಲ್ಲಿ ನಡೆಯುತ್ತೆ. ಆ ಘಟನೆಗಳು ನಮ್ಮ ಕಣ್ಣು ತರಲೇಬೇಕು. 13 ವರ್ಷದ ಹುಡುಗಿ, ಮುಂಬೈಯ ಹುಡುಗಿ, ಕಾರ್ಗಿಲ್ ಯುದ್ಧ ನಡೀತಿರ್ಬೇಕಾದ್ರೆ ಒಂದಿಷ್ಟು ಇದೇ ನಿಮ್ಮದೇ ರೀತಿಯಾದ ಒಂದಿಷ್ಟು ತರುಣರು ಯಾರು ಹುತಾತ್ಮ ಆಗಿದ್ರು ಅವ್ರಿಗೆ ಏನಾದ್ರು ಮಾಡಬೇಕು ಅಂತ ತಮ್ಮ ಊರಿನ ಮನೆಗಳಿಗೆ ಓಣಿಗಳಲ್ಲಿ ಹೋಗಿ ಮನೆಗೆ ಒಂದಿಷ್ಟು ದುಡ್ಡನ್ನ ಸಂಗ್ರಹ ಮಾಡ್ತಿದ್ರು. ಆ ಸಂಗ್ರಹ ಮಾಡಿದಂತ ಅಷ್ಟು ದುಡ್ಡನ್ನ ಹುತಾತ್ಮ ನಿಧಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ ಮುಂಬೈ ಒಂದಿಷ್ಟು ತರುಣರು ಮನೆಗೆ ಹೋಗಿರ್ತಾರೆ. ಆ ಮನೆಗೆ ಹೋದಾಗ ಅವರಪ್ಪ, ಹುಡುಗಿ ಅಪ್ಪ 1,000 ರೂಪಾಯಿ ಡಬ್ಬಿಯಲ್ಲಿ ಹಾಕ್ತಾರಂತೆ. ಪಕ್ಕದಲ್ಲಿ ನಿಂತ್ಕೊಂಡು ಹುಡುಗಿ ನೋಡ್ತಿದ್ರು. ಅಪ್ಪ 1,000 ರೂಪಾಯಿ ಡಬ್ಬಿಯಲ್ಲಿ ಎತ್ತಕ್ಕಾಗಿ ಹಾಕಿದ್ರು ಅಂತಂದಾಗ ಅಪ್ಪ ಹೇಳ್ತಾರಂತೆ, ಕಾರ್ಗಿಲ್ ಯುದ್ಧ ನಡೀತಿದೆ ಮಗಳೇ, ದೇಶಕ್ಕಾಗಿ ಯೋಧರು ಬಲಿಯಾಗ್ತಿದ್ದಾರೆ. ಈ ದೇಶದ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸುವ ಸಲುವಾಗಿ 1,000 ರೂಪಾಯಿ ಡಬ್ಬಿಯಲ್ಲಿ ಹಾಕ್ತಿದ್ದೀನಿ ಅಂತಂದಾಗ ಮಗಳು ಆಲೋಚನೆ ಮಾಡ್ತಾರಂತೆ, ಅಪ್ಪ ತಮ್ಮ ಕರ್ತವ್ಯ ನಿರ್ವಹಿಸ್ಬಿಟ್ರು, ನಾವು ನಮ್ಮ ಕರ್ತವ್ಯ ನಿರ್ವಹಿಸ್ಬಿಟ್ರು ಅಂತ ಹೇಳಿ ಹುಡುಗಿ ಆಲೋಚನೆ ಮಾಡ್ತಾರಂತೆ. ಆಲೋಚನೆ ಮಾಡಿದಾಗ ಹುಡುಗಿ ವಯಸ್ಸು ಕೇವಲ 13 ವರ್ಷದ ಹುಡುಗಿ ದಿನನಿತ್ಯ ಮುಂಬೈ ಫ್ರೆಂಡಲ್ಲಿ ಸ್ಕೂಲ್ಗೆ ಹೋಗ್ತಿದ್ಲು. ಸ್ಕೂಲ್ ಹೋಗ್ತಿರ್ಬೇಕಾದ್ರೆ 100 ಹಾಡುಗಳನ್ನ ಕಂಠಪಾಠ ಮಾಡ್ತಾರಂತೆ. ದೇಶಭಕ್ತಿ ಹಾಡುಗಳನ್ನ ಕಂಠಪಾಠ ಮಾಡ್ತಾರಂತೆ. ಯಾವ ರೀತಿ ಹಾಡುಗಳ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸುವ ಬನ್ನಿ, ಅದೇ ರೀತಿ ದೇಶಭಕ್ತಿ ಹಾಡುಗಳನ್ನ ಕಂಠಪಾಠ ಮಾಡ್ತಾ 100 ಹಾಡುಗಳನ್ನ ಕಂಠಪಾಠ ಮಾಡ್ತಾರೆ. ದಿನನಿತ್ಯ ಮುಂಬೈ ಫ್ರೆಂಡಲ್ಲಿ ಹೋಗ್ತಿರ್ಬೇಕಾದ್ರೆ ಆ 100 ಹಾಡನ್ನು ಹಾಡ್ತಾ ಜನರಿಂದ ಭಿಕ್ಷೆ ಬೇಡಿ 45,000 ರೂಪಾಯಿಗಳನ್ನ ಸಂಗ್ರಹ ಮಾಡ್ತಾರಂತೆ. ಸಂಗ್ರಹ ಮಾಡಿದಂತ 45,000 ರೂಪಾಯಿಗಳನ್ನ ಹುತಾತ್ಮ ನಿಧಿಗೆ ಸಮರ್ಪಣೆ ಮಾಡಿದ ಜಯಂತಿ ಅಂತಲ್ಲ, ಇವತ್ತು ನಾಯಕ ಆಗಿರ್ತಾರೆ. 3 ತಾಸದ ಹೀರೋಯಿನ್ ಯಾವತ್ತೂ ನಾಯಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. 3 ತಾಸದ ಹೀರೋಯಿನ್ ಯಾವತ್ತೂ ನಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಂತವ್ರನ್ನ ನಾಯಕ ಆಗಬೇಕು. ರಾಜಸ್ಥಾನದ ಹುಡುಗ ತನ್ನ ಮದುವೆ ಸಲುವಾಗಿ 5 ಲಕ್ಷ ರೂಪಾಯಿಗಳನ್ನ ಸಂಗ್ರಹ ಮಾಡಿಟ್ಟಿದ್ದ. 5 ಲಕ್ಷ ರೂಪಾಯಿಗಳನ್ನ ಸಂಗ್ರಹ ಮಾಡಿಟ್ಟಿದ್ದ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಾನು 5 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ರೆ ನನ್ನ ಸೈನಿಕರಿಗೆ ದ್ರೋಹ ಮಾಡಿದಾಗುತ್ತೆ ಅಂತ ಹೇಳಿ ಹುಡುಗ 5 ಲಕ್ಷ ರೂಪಾಯಿಗಳನ್ನ ಹುತಾತ್ಮ ನಿಧಿಗೆ ಸಮರ್ಪಣೆ ಮಾಡಿ ಕೇವಲ ಹಾರ ಬದಲಾಯಿಸುವುದರ ಮೂಲಕ ಬದಲಿ ಆಗ್ತಾರಲ್ಲ, ಮತ್ತೊಬ್ಬರಿಗೆ ಪ್ರೇರಣೆ ಆಗ್ತಾರಲ್ಲ. ಸೌದತ್ತಿ ಒಬ್ಬ ಅಜ್ಜ ಇದೇ ರೀತಿ ಹುಡುಗರೊಂದಿಟ್ಟು ದುಡ್ಡುಗಳನ್ನು ಸಂಗ್ರಹ ಮಾಡ್ತಿರ್ಬೇಕಾದ್ರೆ ಸೌದತ್ತಿ ಒಬ್ಬ ಅಜ್ಜ ತನ್ನ ಪಕ್ಕದಲ್ಲಿದ್ದಂತ 1.5 ಉಂಗುರನ್ನ ಅದನ್ನ ಹಾಕ್ತಾರಂತೆ. ಹುಡುಗರು ಕೇಳ್ತಾರಂತೆ, ಅದ ನಿಮ್ಮ ಹೆಸರು ಕೇಳಾಗ ನಾವು ಆತ್ಮಹತ್ಯೆ ಪುತ್ರ ನನ್ನ ಮಕ್ಕಳ ಸಲುವಾಗಿ ಅದನ್ನು ಕೊಡ್ತಿದ್ದೀನಿ ಅಂತ ಹೇಳಿ ಅಜ್ಜ ಅಲ್ಲಿ ಜೈಲು ಹೇಳ್ಕೊಡ್ತಾರಲ್ಲ. ಇಂಥ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಯಾರನ್ನ ಕಂಡ್ರೆ ಸಮಾಜ ನಿಕೃಷ್ಟತೆ ಗುರುತಿಸುತ್ತೋ, ಯಾರನ್ನ ಕಂಡ್ರೆ ಸಮಾಜ ಅವ್ರು ನಿಕೃಷ್ಟತೆ ಅಂತ ಹೇಳುತ್ತೋ, ದೇಹವನ್ನ ಮಾರ್ಕೊಂಡು ಬದುಕುವಂತ ತಾಯಿದ್ರು. ಮುಂಬೈ ಮತ್ತು ದೆಹಲಿ ರೆಡ್ ಲೈಟ್ ಏರಿಯಾದಲ್ಲಿದ್ದಂತ ತಾಯಿದ್ರು ತಮ್ಮ ದೇಹವನ್ನು ಮತ್ತೊಬ್ಬರ ಜೊತೆಗೆ ಹಂಚಿಕೊಂಡು ಮತ್ತೊಬ್ಬರ ಜೊತೆಗೆ ಮಾರ್ಕೊಂಡು 1 ತಿಂಗಳ ಕಾಲ ಸಂಗ್ರಹವಾದಂತ 30,000 ರೂಪಾಯಿಗಳನ್ನ ಹುತಾತ್ಮ ನಿಧಿಗೆ ಸಮರ್ಪಣೆ ಮಾಡಿ ಜೈನ್ ಹೇಳ್ತಾರಲ್ಲ. ಎಲ್ಲ ಘಟನೆಗಳು ನಡೆದಿದ್ದು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮೇಜರ್ ವಿವೇಕ್ ಗುಪ್ತಾ ಅವರು ಹುತಾತ್ಮ ಮಾಡ್ತಾರೆ. ಒಂದು ಕಡೆ ತೋಡಿ ಪರ್ವತ ಗೆಲ್ಲಬೇಕು ಅಂತಕ್ಕಂಥ ಒಂದೇ ಒಂದು ಕಲ್ಪನೆ ಇಟ್ಕೊಂಡು, ಮತ್ತೊಂದು ಕಡೆ ಯಶವಂತ್ ಸಿಂಗ್ ತೋಮರ್, ಒಂದು ಕಡೆ ಕ್ಯಾಪ್ಟನ್ ಭವರ್ಲಾಲ್, 3 ಜನ ಸೇರ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ನಾಳೆ ಬೆಳಿಗ್ಗೆ ಆ ಗುಡ್ಡದ ಮೇಲೆ ದೇಶದ ತ್ರಿವರ್ಣ ಧ್ವಜ ಹಾರಬೇಕು ಅಂತಕ್ಕಂಥ ಒಂದೇ ಒಂದು ಕಲ್ಪನೆ ಇಟ್ಕೊಂಡು ರಾತ್ರಿ ಎಲ್ಲರೂ ಹೋಗ್ತಿರ್ಬೇಕಾದ್ರೆ ಯಶವಂತ್ ಸಿಂಗ್ ತೋಮರ್ ಹೇಳ್ತಾರಂತೆ 11 ಜನ ತೋಮರ್ಗಳು ಹೋಗ್ತಿದ್ರು. ಎಂತ ಮಾತು ಹೇಳ್ತಾರಂದ್ರೆ, ನಮ್ 11 ತೋಮರ್ ಜಾಗೆ 11 ಜೀತ್ ಕರ್ ವಾಪಸ್ ಆಗಿದೆ ಅಂತ ಹೇಳ್ತಾರಂತೆ. ಒಂದು ಕಡೆ ಕ್ಯಾಪ್ಟನ್ ಭವರ್ಲಾಲ್ ಹೇಳ್ತಾರಂತೆ, ಈ ಗುಡ್ಡವನ್ನು ಗೆಲ್ಲಬೇಕಾಗಿದೆ, ಗೆದ್ದು ನಾಳೆ ಎಲ್ಲರೂ ಬೆಳಿಗ್ಗೆ ಸಿಗೋಣ ಅಂತ ಹೇಳ್ತಾರಂತೆ. ಮತ್ತೊಂದು ಕಡೆ ಮೇಜರ್ ವಿವೇಕ್ ಗುಪ್ತಾ ಎಂತ ಮನೆಯಿಂದ ಬಂದಿತ್ತಂದ್ರೆ ಅಪ್ಪ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ರು. ಆರ್ಮಿಗೆ ಭರ್ತಿ ಆದ ನಂತರ ಸೈನಿಕರಿಗೆ ಶೂ ಕೊಡೋದು, ಸೈನಿಕರಿಗೆ ಬೂಟ್ ಕೊಡುವಂತ ವ್ಯವಸ್ಥೆಯಲ್ಲಿ ಮೇಜರ್ ವಿವೇಕ್ ಗುಪ್ತಾ ಹಾಕಿದಂತೆ. ಮೇಜರ್ ವಿವೇಕ್ ಗುಪ್ತಾ ಹೇಳ್ತಾರಂತೆ, ನಾನು ಬೂಟ್ ಶೂ ಕೊಡ್ಲಿಕ್ಕೆ ಬಂದಿಲ್ಲ, ನಾನು ಗುಂಡು ಹೊಡ್ಕೊಂಡು ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡ್ಲಿಕ್ಕೆ ಬಂದಿದ್ದೀನಿ, ದಯವಿಟ್ಟು ನಾನು ಯುದ್ಧ ಭೂಮಿಗೆ ಹಾಕಿ ಅಂತ ಹೇಳಿ ಮೇಜರ್ ವಿವೇಕ್ ಗುಪ್ತಾ ಹೇಳ್ತಾರಂತೆ. ಆ ಗುಡ್ಡವನ್ನ ಗೆದ್ದಿದ್ರು ಬಿಟ್ರೆ ತ್ರಿವರ್ಣ ಧ್ವಜ ಬೆಳಗ್ಗೆ ಎದ್ದ ತಕ್ಷಣ ಹಾರಾಡ್ತಿತ್ತು. ನಮ್ಗೆ ಯಾರ ತೋಮರ್ ಜಾಗೆ ಜೀತ್ ಕರ್ ವಾಪಸ್ ಆಗೈತೆ ಹೇಳಿದಂತ ಯಶವಂತ್ ಸಿಂಗ್ ತೋಮರ್ ನಮ್ಮ ಜೊತೆಗಿರ್ಲಿಲ್ಲ. ಮೇಜರ್ ವಿವೇಕ್ ಗುಪ್ತಾ ನಮ್ಮ ಜೊತೆಗಿರ್ಲಿಲ್ಲ. ಮೇಜರ್ ವಿವೇಕ್ ಗುಪ್ತಾ ಹೆಂಡತಿ ಕ್ಯಾಪ್ಟನ್ ಜಯಶ್ರೀ ಗುಪ್ತಾ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದು. ಯಾರ್ಯಾರು ಸೈನಿಕರು ಹುತಾತ್ಮ ಆಗಿದ್ರು ಅವ್ರ ಬಾಡಿಗಳನ್ನ ಪ್ಯಾಕ್ ಮಾಡುವಂತ ಕೆಲಸವನ್ನು ಹೆಂಡತಿ ಜಯಶ್ರೀ ಗುಪ್ತಾ ಮಾಡ್ತಿದ್ದು. ಮುಂದೊಂದು ದಿನ ನನ್ನ ಗಂಡನ ದೇಹವನ್ನು ನಾನೇ ಪ್ಯಾಕ್ ಮಾಡಬಹುದು ಅಂತಕ್ಕಂಥ ಚಿಂತನೆ ಕೂಡ ತಾಯಿಗಿರ್ಲಿಲ್ಲ. ತನ್ನ ಗಂಡನ ದೇಹವನ್ನು ಪ್ಯಾಕ್ ಮಾಡಿ ಮತ್ತೆ ಒಂದಿಷ್ಟು ಸೈನಿಕರು ಬಲಿಯಾಗಿದ್ದಾರೆ, ಆ ಸೈನಿಕರ ಬಾಡಿಗಳನ್ನ ಪ್ಯಾಕ್ ಮಾಡುವುದೇ ಅಂತ ಹೇಳಿ ಗಂಡನ ದೇಹಕ್ಕೆ ಒಂದು ಜೈ ಅಂತ ಹೇಳಿ
ಹೆಂಡತಿ ಹೋಗ್ತಾಳಲ್ಲ, ಇದು ಎಲ್ಲ ಘಟನೆಗಳು ನಡೆದಿದ್ದು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ. ಹಾಗಂತ 99 ಮೊಟ್ಟಮೊದಲನೇ ಬಾರಿಗೆ ಯುದ್ಧ ಅಲ್ಲ. ಈ ದೇಶ 47-48 ಯುದ್ಧ ನೋಡಿತ್ತು, 62 ಭಾರತ ಚೀನಾ ಯುದ್ಧ ನೋಡಿತ್ತು, 65 ಯುದ್ಧ ನೋಡಿತ್ತು, 1971 ಯುದ್ಧ ನಡೆದಿತ್ತು, 1984 ಸಿಯಾಚಿನ್ ವಿಮೋಚನೆಗಾಗಿ ಹೋರಾಟ ನಡೆದಿತ್ತು, 1999 ಕಾರ್ಗಿಲ್ ಯುದ್ಧ ನಡೆದಿತ್ತು. ಸ್ವಾತಂತ್ರ್ಯ ನಂತರ ಈ ದೇಶದ ಮೇಲೆ 100ಕ್ಕಿಂತ ಹೆಚ್ಚು ಭಯೋತ್ಪಾದನೆಗಳು ನಡೆದಿತ್ತು. ಇವತ್ತಿಗೂ ಕೂಡ ಭಾರತವಾಗಿ ಇದೆ. ಈ ದೇಶದಲ್ಲಿ ಗ್ರೀಕರು ಬಂದರು, ರೋಮರು ಬಂದರು, ಡಚ್ಚರು ಬಂದರು, ಪೋರ್ಚುಗೀಸರು ಬಂದರು, ಚಕಂಡ್ರು ಬಂದರು, ಮೊಘಲರು ಬಂದರು, ಬ್ರಿಟಿಷರು ಬಂದರು, 4 ಸಲ ಪಾಕಿಸ್ತಾನ ಬಂತು, 1 ಸಲ ಚೀನಾ ಬಂತು. ಸ್ವಾತಂತ್ರ್ಯ ನಂತರ ಈ ದೇಶದ ಮೇಲೆ 100ಕ್ಕಿಂತ ಹೆಚ್ಚು ಭಯೋತ್ಪಾದನೆ ನಡೆದು ಎಲ್ಲವನ್ನ ಎದುರಿಸಿ ಬಹುಶಃ ಜಗತ್ತಿನ ಇತಿಹಾಸದ ಪುಟದಲ್ಲಿ ಮತ್ತೆ ಒಂದು ದೇಶ ತಲೆಗೆತ್ಕೊಂಡು ನಿಂತ್ಕೊಂಡು ತನ್ನ ಸಂಸ್ಕೃತಿಯನ್ನು ಮತ್ತೆ ಮೆರೆದಂತ ದೇಶ ಯಾವುದಾದ್ರೂ ಅದು ನನ್ನ ಭಾರತ. ಇವತ್ತು ಈ ಭಾರತವನ್ನು ಗಟ್ಟಿಗೊಳಿಸಬೇಕಾಗಿದೆ. ಈ ಭಾರತವನ್ನು ಶಕ್ತಿಶಾಲಿ ಭಾರತ ಮಾಡಬೇಕಾಗಿದ್ರೆ ನಾವೆಲ್ಲರೂ ಸೈನಿಕರಾಗಬೇಕು. ಯಾರ್ಯಾರಿಗೆ ಯೋಗ ಇದೆ ಹಾಡಬೇಕಾದ್ರೆ ಹಾಡದಲ್ಲಿ ಯೋಗ ಯಾಗಗಳ ತ್ಯಾಗಭೂಮಿ ಭಾರತ. ಯಾರ್ಯಾರಿಗೆ ಯೋಗ ಇದೆಯಲ್ಲ ಅವರೆಲ್ಲರೂ ಇನ್ಫಾರ್ಮನ್ ಆಗ್ತಾರೆ. ಯಾರ್ಯಾರಿಗೆ ಯೋಗ ಇಲ್ಲ ನಾವೆಲ್ಲರೂ ಗಡಿಗಳಿನ ಸೈನಿಕರಾಗಿ ತಾಯಿ ಭಾರತೀಯ ಸೇವೆ ಮಾಡೋದ್ರ ಮೂಲಕ ಆಕೆ ಋಣವನ್ನು ತೀರಿಸುವ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗಿದೆ. ಮೇಜರ್ ಸೋಮನಾಥ್ ಶರ್ಮಾ 47-42 ಯುದ್ಧದಲ್ಲಿ ಹುತಾತ್ಮ ಆಗ್ತಾ ಇರ್ತಾರೆ. 23 ವರ್ಷ ಅಂತ ಕ್ಷಾತ್ರ ದೇಶದ ಮನೆಯಿಂದ ಬಂದಿದ್ದ ಅಂತಂದ್ರೆ ಎಡಗೈ ಫ್ರಾಕ್ಚರ್ ಆಗಿತ್ತು. ಕಬಡ್ಡಿ ಆಡ್ತಿರ್ಬೇಕಾದ್ರೆ ಎಡಗೈ ಫ್ರಾಕ್ಚರ್ ಆಗಿತ್ತು. ಫ್ರಾಕ್ಚರ್ ಆದಂತ ಎಡಗೈಗೆ ಬ್ಯಾಂಡೇಜ್ ಅನ್ನ ಕಟ್ಕೊಂಡೇ ಯುದ್ಧ ಭೂಮಿಗೆ ಹೋಗ್ತಾನೆ. ಬಹುಶಃ ನಿಮ್ಮಂತ ಆಗ್ಬಿಟ್ಟಿದ್ರೆ ಸರ್ ಎಡಗೈ ಫ್ರಾಕ್ಚರ್ ಆಗಿದೆ, ಯುದ್ಧ ಭೂಮಿಗೆ ಹೋಗೋದಿಲ್ಲ, ನಾವು ರೆಸ್ಟ್ ತೆಗೆದುಕೊಳ್ಬೇಕು ಅಂತ ಹೇಳ್ತಿದ್ವಿ. ಮೇಜರ್ ಸೋಮನಾಥ್ ಶರ್ಮಾ ಎಡಗೈ ಫ್ರಾಕ್ಚರ್ ಆಗಿತ್ತು, ಕಟ್ಕೊಂಡೇ ಹೋಗ್ತಾರೆ. ಯುದ್ಧ ಭೂಮಿಯಲ್ಲಿ ಬಹಳ ಕ್ಲೋಸ್ ಫೈರಿಂಗ್ ನಡೀತಿತ್ತು. ಕೇವಲ 50 ಅಡಿಯಿಂದ ಕ್ಲೋಸ್ ಫೈರಿಂಗ್ ನಡೀತಿರ್ಬೇಕಾದ್ರೆ ಮೇಜರ್ ಸೋಮನಾಥ್ ಶರ್ಮಾ ಬಿಡಬೇಡ ಅವ್ರನ್ನ ಕೇಳ್ತಿದ್ದಂತೆ. ಇರ್ತಕ್ಕಂಥ ಒಂದೇ ಒಂದು ಕೈಯಿಂದ ಬಿಡಬೇಡ ಅವ್ರನ್ನ ಹೊಡಿ ಅಂತೇಳಿ ತನ್ನೆಲ್ಲ ಸೈನಿಕರಿಗೆ ಹುರಿದುಂಬಿಸ್ತಿರ್ಬೇಕಾದ್ರೆ ತಮ್ಮ ಎಲ್ಲ ಸೈನಿಕರ ಜೊತೆಗೆ ಒಂದಿಷ್ಟು ಸೈನಿಕರನ್ನು ಕಳ್ಕೊಳ್ತಾ ಒಂದಿಷ್ಟು ಸೈನಿಕರು ಮಾತ್ರ ಹೋದಾಗ ಸೈನ್ಯದಿಂದ ಒಂದು ಕೈ ಬರ್ತದೆ. ಮೇಜರ್ ಸೋಮನಾಥ್ ಶರ್ಮಾ ಪೀಚೆ ಆಜ ಹೋದಾಗ ಮೇಜರ್ ಸೋಮನಾಥ್ ಶರ್ಮಾ ಒಂದು ಮಾತು ಹೇಳ್ತಾರೆ, ಹಿಂದೂ ಬರ್ಲಿಕ್ಕೆ ನಾನು ಸೈನ್ಯ ಸೇರಿಲ್ಲ, ನಮ್ಮಪ್ಪ ಮಿಲಿಟರಿಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ, ನನ್ನ ಅಮ್ಮ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ನನ್ನ ತಮ್ಮ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನನಗಿರ್ತಕ್ಕಂಥ ಒಬ್ಬಳೆ ತಂಗಿ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ನನಗೆ ಹೆಣ್ಣು ಕೊಟ್ಟಂತ ಮಾವ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಹಿಂದೂ ಬರೋ ಪ್ರಶ್ನೆನೇ ಇಲ್ಲ. ವೈರಿಗಳ ಜೊತೆಗೆ ಕಾದಾಡ್ತಾ ನಾನು ಎದೆಗೆ ಕುಂಡೋಡಿಸ್ಕೊಂಡು ಹುತಾತ್ಮ ಆಗ್ತೀನಿ ಹೊರತಾಗಿ ಹಿಂದೂ ಬರೋ ಪ್ರಶ್ನೆಗಳಂತೆ ಮೇಜರ್ ಸೋಮನಾಥ್ ಶರ್ಮಾ ಹೇಳ್ತಾ ಮುಂದೆ ಹೋಗ್ತಿರ್ಬೇಕಾದ್ರೆ ಮೋಟಾರ್ ಶೆಲ್ ದಾಳಿಗೆ ತುತ್ತಾಗಿ 4-5 ಪೀಸ್ಗಳಾಗುತ್ತವೆ ಶರೀರ. ಇಡೀ ಶರೀರವನ್ನು ತುಂಬ್ಕೊಂಡು ತರ್ತಾ ಇರುತ್ತೆ. ತುಂಬ್ಕೊಂಡು ತಂದಾಗ ಅಪ್ಪ ಹೇಳ್ತಾರಲ್ಲ, ನನ್ನ ಮನೆಯಿಂದ ಸಾಹಸದ ಕೆಲಸವನ್ನು ಯಾರು ಮಾಡಲಿಲ್ಲ, ಇವತ್ತು ನನ್ನ ಮಗ ಸೋಮನಾಥ್ ಮಾಡಿಬಿಟ್ಟ ಅಂತ ಹೇಳಿ ಮಗಳಿಗೆ ಹಾಕಿದಂತ ಟೋಪಿಯನ್ನು ತಾನು ಹಾಕೊಂಡು ಒಂದು ಜೈನ್ ಹೇಳ್ತಾರಲ್ಲ ಅಪ್ಪ. ಇಂಥ ಕಥೆಗಳನ್ನ ಕೇಳುವುದರ ಮೂಲಕ ನಮ್ಮ ರಕ್ತವನ್ನು ಒಂದಿಷ್ಟು ಬಿಸಿ ಮಾಡ್ಕೋಬೇಕಾಗಿದೆ. ಆ ಬಿಸಿಯಾದಂತ ರಕ್ತವನ್ನ ನಾನು ಸಾಧನೆ ಮಾಡೋವರೆಗೂ ಬಿಸಿಯಾಗಿ ಇಟ್ಕೊಂಡಾಗ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಇದ್ದಂತ ತರುಣೋತ್ತರನ್ನ ನಾನು ವಿನಂತಿ ಮಾಡ್ಕೋತೀನಿ, ಯಾರ್ಯಾರನ್ನೂ ಹೇಳೋದೇ ತಿಳ್ಕೊಬೇಡಿ. ನೀವೊಂದು GS ಕೋಚಿಂಗ್ ಸೆಂಟರ್ ಬಂದು ಕುಂಡ್ರಲಿಕ್ಕೆ ಕಾರಣೀಕರ್ತರಾದಂಥವ್ರು ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿ. ದಯವಿಟ್ಟು ನಿಮ್ಮ ತಂದೆಯ ನೀವು ನಿಮ್ಮ ತಾಯಿಯ ನೀವು ಹೀರೋ ಅಂತ ಯಾರು ತಿಳ್ಕೊತಿರಲ್ಲ ಅವ್ರು ಮಾತ್ರ ಅಪರೂಪದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಆ ದಿಶೆಯತ್ತ ನಾವೆಲ್ಲರೂ ಸೇರಿ ಹೋಗಿ ರಾಷ್ಟ್ರವನ್ನ ಕಟ್ಟಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗೋಣ. ಜೊತೆ ಇನ್ನೊಂದಿಷ್ಟು ಸೈನಿಕರ ಕುರಿತು ಮಾತನಾಡುವುದಂದ್ರೆ ಜಮಖಂಡಿ ಹುಡುಗ ದೀಪಕ್ ಕೋಲಾಟೆ ಅಪ್ಪ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು, ಅಣ್ಣ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು. ಆ ಕಾರಣಕ್ಕಾಗಿ ಅಮ್ಮನಿಗೆ ಹಠ ಹಿಡಿದು ಇನ್ಫಾರ್ಮ್ ಆಗ್ತಾನಂತೆ. 22ನೇ ವರ್ಷಕ್ಕೆ ಹೋಗಿನ ಎಂಗೇಜ್ಮೆಂಟ್ ಆಗಿತ್ತು, ಜಮಖಂಡಿಯಲ್ಲಿ ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಮುಗಿದ ನಂತರ ಅಪ್ಪ ಮತ್ತು ಅಣ್ಣ ಅಮ್ಮ ಸೇರಿ ವಿಮಾನ ನಿಲ್ದಾಣದವರೆಗೆ ಹುಡುಗನ ಬಿಟ್ಟು ಬಂದಿದ್ರಂತೆ. ಅವ್ರು ಗೊತ್ತಿರಲಿಲ್ಲ. ಇನ್ನೊಂದು ವಾರ ಬಿಟ್ಟು ಅದೇ ವಿಮಾನ ನಿಲ್ದಾಣದಿಂದ ತ್ರಿವರ್ಣ ಧ್ವಜದಲ್ಲಿ ಸುತ್ತಕೊಂಡು ನಮ್ಮ ಮಗ ದೀಪಕರನ್ನ ತರುವಂತ ಕೆಲಸ ನಮ್ಮಿಂದ ಆಗುತ್ತೆ ಅಂತ ತಾಯಿಗೆ ಗೊತ್ತಿಲ್ಲ. ಅವ್ರ ಮನೆ ಬಂದಾಗ ತಾಯಿ ಹೇಳ್ತಿದ್ರು, ಕಣ್ಣೀರು ಎಂತ ತಾಕತ್ತಿತ್ತು ಅಂತಂದ್ರೆ ನಾನು ಅಳೋದಿಲ್ಲ ಅಂತ ಹೇಳ್ತಿದ್ರಂತೆ.
ನಾನು ಅಳೋದಿಲ್ಲ ಅಂತ ಹೇಳ್ತಿದ್ದೆ. ಯಾಕಂದ್ರೆ ನನ್ನ ಮಗನನ್ನ ಅರ್ಪಣೆ ಮಾಡಿದ್ದು ಯಾವುದು ಚಟಕ್ ಕಂಡುಕೊಂಡು ಗುಟ್ಕಾ ತಿಂದು ಮಾವ ತಿಂದು ಸಿಗರೇಟ್ ಸೇದಿ ಸೆರೆ ಕುಡಿದು ಚಟಕ್ ಕಂಡುಕೊಂಡು ನನ್ನ ಮಗನನ್ನ ನಾನು ಕಳ್ಕೊಂಡಿಲ್ಲ. ನನ್ನ ಮಗನನ್ನು ಕಳ್ಕೊಂಡಿದ್ದು ಈ ರಾಷ್ಟ್ರ ಗಟ್ಟಿಯಾಗಿಲ್ಲ ಅಂತೇಳಿ, ಈ ದೇಶದ ಮಣ್ಣು ಗಟ್ಟಿಯಾಗಿಲ್ಲ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕಾಗಿ ನಾನು ನನ್ನ ಮಗನ ಕಳ್ಕೊಂಡಿದ್ದೀನಿ ಸರ್, ನಾನು ಅಳೋದಿಲ್ಲ ಅಂತ ಹೇಳಿ ತಾಯಿ ಹೇಳ್ತಾರಲ್ಲ. ಕಾರ್ಗಿಲ್ ಸಂದರ್ಭದಲ್ಲಿ ಒಬ್ಬ ಸೈನಿಕನ ಅಪ್ಪ, ಕ್ರೂರ ಅಪ್ಪ, ಮಗಳ ದೇಹ ಮನೆಗೆ ಬಂದಿತ್ತು. ಜಸ್ವಿಂದರ್ ಸಿಂಗ್ ಅಂತ ಸೈನಿಕನ ಮನೆಗೆ ಬಂದಿತ್ತು. ಮನೆಗೆ ಬಂದಾಗ ಕ್ರೂರಪ್ಪ ಆ ಮಗನ ಹೆಣ್ಣನ್ನು ಸ್ವೀಕರಿಸಿಕೊಂಡು ಹೆಂಡತಿ ಹೇಳ್ತಿದ್ರಂತೆ, ದಯವಿಟ್ಟು ಅಳಬೇಡ, ದಯವಿಟ್ಟು ಅಳಬೇಡ, ದೇಶ ಉಳಿಬೇಕಾದ್ರೆ ಯಾರ ಮಗನಾದ್ರೂ ಬಲಿ ಕೊಡ್ಬೇಕು, ದೇಶ ಉಳಿಬೇಕಾಗಿದ್ರೆ ಯಾರ ಮಗನಾದ್ರೂ ಬಲಿ ಕೊಡ್ಬೇಕು. ಇವತ್ತು ಆ ಸರದಿ ನನ್ನ ಮಗನ್ ಬಂದಿದೆ, ಆ ಸರದಿ ನಾನು ಬಂದಿದೆ, ಬಲಿ ಕೊಟ್ಟಿದ್ದೀವಿ, ಯಾಕೆ ಬರ್ತೀಯ ಹೇಳಿ ಗಂಡ ಅಂತಿರ್ಬೇಕಾದ್ರೆ ಹೆಂಡತಿ ಅಂತ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲಂತೆ. ಬಿಕ್ಕಳಿಸಿ ಅಂದ್ರೆ 4-5 ತಾಸುಗಳವರೆಗೆ ಅವ್ರ ಸಂಭಳಿಸಲಿಕ್ಕೆ ಎಲ್ಲರೂ ಹೆಣಗಾಡಿ ಬಿಟ್ಬಿಡ್ತಕ್ಕಂಥ ಮಾಹಿತಿಯನ್ನು ನಾವು ನೋಡ್ತೀವಿ. ಮತ್ತೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಒಬ್ರು ಶೇರ್ ಶಾ ಅಂತ ಹೇಳಿದ್ರು, ಕ್ಯಾಪ್ಟನ್ ವಿಕ್ರಮ್ ಮಾತ್ರ ಪರಮ ಚಕ್ರ ತೆಗೆದುಕೊಳ್ತಾರೆ. ಫಿಕ್ 5140, ಫಿಕ್ 4700, ಫಿಕ್ 4242 ಎಲ್ಲ ಸ್ಪರ್ಶಿಸಲಿಕ್ಕೆ ಬಹಳಷ್ಟು ಹೆಣಗಾಡ್ತಾರೆ. ಅದೇ ಸಂದರ್ಭದಲ್ಲಿ ಅದೇ ಒಂದು ಬಂಕರ್ನಲ್ಲಿ ವೈರಿಗಳ ಜೊತೆಗೆ ಕಾದಾಡ್ತಾ ತಮ್ಮ ಕಾಲಿಗೆ 21 ಆಪರೇಷನ್ ಮಾಡ್ಕೊಂಡಂತ ಕ್ಯಾಪ್ಟನ್ ನವೀನ್ ನಾಗಪುರ ಪಾರ್ಟಿಗೆ ಬಂದಿದ್ರು. ರಾತ್ರಿ ಒಂದು ಗ್ರನೇಡ್ ಬಂದು ಬಿಡುತ್ತಂತೆ. ಗ್ರನೇಡ್ ಬಂದು ಬಿದ್ದಾಗ ಎಲ್ಲ ಸೈನಿಕರಿಗೆ ಗೊತ್ತಾಗ್ಬಿಟ್ರೆ, ಗ್ರನೇಡ್ ಸ್ಫೋಟ ಆಗ್ಬಿಟ್ರೆ 20-30 ಸೈನಿಕರನ್ನ ಏಕಕಾಲಕ್ಕೆ ಕಳ್ಕೊಳ್ತೀವಿ ಅಂತೇಳಿ ಕ್ಯಾಪ್ಟನ್ ನವೀನ್ ನಾಗಪುರ ಇಲ್ಲಿ ಹುಬ್ಬಳ್ಳಿಯವರು ಆಲೋಚನೆ ಮಾಡ್ತಾರಂತೆ. ಆಲೋಚನೆ ಮಾಡಿ ಆ ಗ್ರನೇಡ್ ಅನ್ನ ನನ್ನ ಕಾಲಲ್ಲೇ ಸ್ಫೋಟ ಮಾಡ್ಕೋಬೇಕು ಅಂತೇಳಿ ತಮ್ಮ ಕಾಲಲ್ಲೇ ಸ್ಫೋಟ ಮಾಡ್ಕೋತಾರಂತೆ. 21 ಆಪರೇಷನ್ ಆದ ನಂತರ ಕೂಡ ಬಣಹಟ್ಟಿಯ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ರು, ಸೈನ್ಯ ಅವಕಾಶ ಕೊಟ್ರೆ ಇನ್ನೂ ಈ ದೇಹ ಟ್ರಿಗರ್ ಒತ್ತಕ್ಕೆ ತಯಾರಿದೆ ಅಂತಕ್ಕಂಥ ಮಾತುಗಳು ಹೇಳ್ತಾರೆ. ಕ್ಯಾಪ್ಟನ್ ವಿಕ್ರಮ್ ಮಾತ್ರ ಕಾರ್ಗಿಲ್ ಯುದ್ಧಕ್ಕೆ ಹೋಗ್ತಿರ್ಬೇಕಾದ್ರೆ ಫಿಕ್ 5140 ವಶಪಡಿಸಿಕೊಂಡಿದ್ರು. ವೈರಿಗಳ ಜೊತೆಗೆ ಬಹಳ ಹೋರಾಟ ಮಾಡಿ ಫಿಕ್ 5140 ದೊಡ್ಡದಾದಂತ ಗುಡ್ಡ, ಆ ಗುಡ್ಡನ್ನು ವಶಪಡಿಸಿಕೊಂಡಿರ್ಬೇಕಾದ್ರೆ ಪಾಕಿಸ್ತಾನಿ ಸೈನಿಕರು ಅವ್ರ ಜೊತೆಗೆ ಮತ್ತು ಪಾಕಿಸ್ತಾನ ಸೈನಿಕರ ಜೊತೆಗೆ ನಡೆದಂತ ಸಂಭಾಷಣೆ. ಪಾಕಿಸ್ತಾನ ಸೈನಿಕರು ಹೇಳಂತೆ, ಶೇರ್ಷಾ ಪೀಛೆ ಅಂತ ಹೇಳುತ್ತೆ. ಅವಾಗ ಶೇರ್ಷಾ ಹೇಳ್ತಾರಂತೆ, ವಿಕ್ರಮ್ ಮಾತ್ರ ಇಂದು ಹೋಗೋ ಪ್ರಶ್ನೆ ಇಲ್ಲ, ನೀವು ಕೊಲ್ಲಲಿಕ್ಕೆ ಬಂದಿದ್ದೀನಿ ಅಂತಿದ್ದಂತೆ. ಅವಾಗ ಪಾಕಿಸ್ತಾನಿ ಸೈನಿಕ ಹೇಳ್ತಾರಂತೆ, ನಿಮ್ ದೇಶದಲ್ಲಿ ಇದ್ದಂತ ಅವತ್ತಿನ ಬಹಳ ಹೈಲೈಟ್ ಆಗುವಂತ ಬಹಳಷ್ಟು ಹೆಚ್ಚು ಪ್ರಚಲಿತವಾದಂತ ಮಾಧುರಿ ದೀಕ್ಷಿತ್ ಅಂತಕ್ಕಂಥ ಹೀರೋಯಿನ್ ಇದ್ಲು. ನಿಮ್ ದೇಶದ ಮಾಧುರಿ ದೀಕ್ಷಿತ್ ಅಂತ ಕೊಟ್ಬಿಟ್ರೆ ಕಾಶ್ಮೀರವನ್ನು ನಾವು ಬಿಟ್ಟು ಹೋಗ್ತೀವಿ ಅಂತೇಳಿ ಒಬ್ಬ ಸೈನಿಕ ಹೇಳ್ತಾರಂತೆ, ಪಾಕಿಸ್ತಾನ ಸೈನಿಕ. ಅವಾಗ ಶೇರ್ಷಾ ವಿಕ್ರಮ್ ಮಾತ್ರ ಹೇಳ್ತಾರಂತೆ, ಮಾಧುರಿ ದೀಕ್ಷಿತ್ ಬೇಕಾ ಬಾ ಅಂತೇಳಿ ಓಡ್ತಾ ಯಾರು ಮಾಧುರಿ ದೀಕ್ಷಿತ್ ಬಯಸಿದ್ರಲ್ಲ ಅವ್ರೆಲ್ಲರೂ ಕೊಚ್ಚ ಹಾಕ್ಬಿಟ್ಟಂತೆ, ಬಾ ಮಾಧುರಿ ದೀಕ್ಷಿತ್ ಕೊಡ್ತೀನಿ ಅಂತೇಳಿ. ಇದು ಮಾಧುರಿ ದೀಕ್ಷಿತ್ ಅಂತೇಳಿ ಶೇರ್ಷಾ ಹೇಳ್ತಾ ಮುಂದಕ್ಕಿರ್ಬೇಕಾದ್ರೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಹುತಾತ್ಮ ಮಾಡ್ತಾರೆ. ಹುತಾತ್ಮ ಆಗೋಕ್ಕಿಂತ ಮುಂಚೆ ಅವ್ರಿಗೆ ಸೈನ್ಯ ಹೇಳ್ತಂತೆ, ಸಾಕಷ್ಟು ದಣಿದಿದ್ದೀರಿ, ಹಿಂದಕ್ಕೆ ಬೈ ಅಂತಂದಾಗ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಹೇಳ್ತಾರಂತೆ, ಈ ಶರೀರಕ್ಕೆ ಇನ್ನಷ್ಟು ಗುಡ್ಡುಗಳು ಬೇಕಾಗಿವೆ, ಹಾಗಾಗಿ ಆ ಗುಡ್ಡುಗಳನ್ನು ಗೆಲ್ತೀವಿ, ವೈರಿಗಳ ಗುಂಡುಗಳನ್ನು ಚೆಂಡಾಡ್ತೀವಿ ಅಂತೇಳಿ ಮುನ್ನುತ್ತಿರ್ಬೇಕಾದ್ರೆ ಮೋಟಾರ್ ಸೈಕಲ್ ದಾಳಿಗೆ ತುತ್ತಾಗಿ ಹುತಾತ್ಮ ಮಾಡ್ತಾರೆ. ಅವ್ರಿಗೂ ಈ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪೌರಚಕ್ರ ಪ್ರಶಸ್ತಿಯನ್ನ ದೇಶ ಕೊಟ್ಟು ಗೌರವಿಸುತ್ತೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇನ್ನೊಬ್ಬ ಸೈನಿಕ ನಾಯಕ್ ಅಂಗ್ರೇಜ್ ಸಿಂಗ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ದವಾಖಾನೆಯಲ್ಲಿದ್ದಾಗ ಈ ದೇಶದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದವಾಖಾನೆಗೆ ಸೈನಿಕರನ್ನು ನೋಡ್ಲಿಕ್ಕೆ ಹೋಗಿದ್ರು. ಯಾವಾಗ ದೇಶದ ಪ್ರಧಾನಮಂತ್ರಿಗಳು ಬಂದಿದ್ದಾರೆ ಅಂತೇಳಿ ಸ್ವಲ್ಪ ಕಿವಿಗೆ ಕೇಳಿಸ್ತು, ಆ ಸೈನಿಕ ಹೇಳ್ತಾರಂತೆ, ಪ್ರಧಾನಮಂತ್ರಿ ಇದರ ಅಂತ ಕರೀತಾರಂತೆ. ಪ್ರಧಾನಮಂತ್ರಿಗಳು ಹೋಗ್ತಾರಂತೆ, ನಮ್ಮ ದೇಶದ ತರುಣರಿಗೆ ಒಂದ್ಸಾರಿ ಹೇಳ್ಬಿಡಿ, ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಒಬ್ಬ ಸೈನಿಕ ಹೇಳಿದಂತ ಮಾತು, ನಮ್ಮ ದೇಶದ ತರುಣರಿಗೆ ಒಂದ್ಸಾರಿ ಹೇಳ್ಬಿಡಿ, ಭಾರತದ ಸೈನಿಕ ಹುತಾತ್ಮ ಆಗ್ತಿರ್ಬೇಕಾದ್ರೆ ವೈರಿಗಳ ಒಂದೊಂದು ಗುಂಡೇಟನ್ನು ತಿಂತಿರ್ಬೇಕಾದ್ರೆ ಯಾವತ್ತು ಬೆಂಟು ಕೊಟ್ಟಿಲ್ಲ ಸರ್, ಪ್ರತಿ ಸಾರಿ ಎದೆ ಕೊಟ್ಟೆ ಹುತಾತ್ಮ ಆಗಿದ್ದು, ಈ ವಿಷಯವನ್ನು ನಮ್ಮ ದೇಶದ ತರುಣರಿಗೆ ತಿಳಿಸ್ಬಿಡಿ ಅಂತೇಳಿ ನಾಯಕ ಗಳಿಸಿ ಕೇಳ್ತಾರಂತೆ. ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಅವಾಗ ನಿನ್ನ ಮೈಯಲ್ಲಿ ಇರೋದು ಭಾರತ ಮಧ್ಯೆ ರಕ್ತ ಕಣಪ್ಪ, ಬೆನ್ನು ಕೊಡೋ ಪ್ರಶ್ನೆ ಇರಲ್ಲ ಅಂತ. ಅದೇ ಅಟಲ್ಜಿ ಹೇಳಿದಂತ ಮಾತಿದೆಯಲ್ಲ, ಈ ದೇಶದ ಕುರಿತು ಹೇಳ್ತಾರಲ್ಲ ಅಟಲ್ಜಿ, भारत कोई भूमि का टुकड़ा नहीं है, जीता जाता राष्ट्रकोश है. भारत भूमिಯ ತುಕಡಿಲ್ಲ,
ಜಗತ್ತಿನ ಇತಿಹಾಸದ ಪುಟದಲ್ಲಿ ಸಿಂಹದಂತೆ ಖರ್ಚಿಸುವಂತ ಒಂದೇ ಒಂದು ದೇಶ ಯಾವ್ದಾದ್ರು ಇದ್ರೆ ಅದು ನಾನು ಭಾರತ ಅಂತೇಳಿ ಅಟಲ್ ಜಿ ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಮುಂದುವರೆದ अटल जी कहता ये वंदन की भूमि है, अभिनंदन की भूमि है, ये अर्पण की भूमि है, तर्पण की भूमि है, इसकी नदी नदी हमारे लिए गंगा है, इसकी कंकर कंकर हमारे लिए शंकर है, जिएंगे तो इस भारत के लिए, मरेंगे तो इस भारत के लिए, मरने के बाद भी गंगा जल में बहती हमारे अस्थियों को कोई काम लगाकर सुनेगा तो एक ही आवाज आएगा कि भारत माता की जय, भारत माता की जय ಅಂತಲ್ಲ ಮಿತ್ರ. ಇದನ್ನು ಒಳಗೆ ಹಾಕಬೇಕು. ಇದೆಲ್ಲವನ್ನು ಒಳಗೆ ಹಾಕೊಂಡಾಗ ಮಾತ್ರ ನಾನು ಕೂಡ ಸೈನಿಕನಾಗಲಿಕ್ಕೆ ಸಾಧ್ಯ. ವಿವೇಕಾನಂದ ಹೇಳಿದಂತ ಒಂದೇ ಒಂದು ಮಾತು ಹೇಳಿ ನಾನು ಮಾತಿಗೆ ವಿರಾಮ ಮಾಡ್ತೀನಿ. ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾರೆ. ಯಾವುದೋ ಒಬ್ಬ ವಿದೇಶಿ ಪ್ರಜೆ ಸ್ವಾಮಿ ವಿವೇಕಾನಂದ ಕುಚೇರ್ಚೆ ಮಾಡ್ತಾರಂತೆ. ಚಿಕಾಗೋ ಸಮ್ಮೇಳನಕ್ಕೆ ಹೋಗಿದ್ರು. ನಾವೆಲ್ಲರಿಗೂ ಗೊತ್ತಿದ್ದು ಮಾತ್ರ ಸ್ವಾಮಿ ವಿವೇಕಾನಂದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ 5 ಶಬ್ದಗಳನ್ನು ಮಾತನಾಡಿದ್ರು. ಮಾತನಾಡಿದ ನಂತರ ಜಗತ್ತು ಕುಣಿದು ಕುಪ್ಪಳಿಸಿತು ಅಂತೇಳಿ. ಆದ್ರೆ ಅದರ ಹಿಂದಿರ್ತಕ್ಕಂಥ ನೋವಿದೆಯಲ್ಲ, ವಿವೇಕಾನಂದರು ಭಾರತದ ಕುರಿತು ಒಳಗೆ ಹಾಕೊಂಡಂತ ಚಿಂತನೆ ಇತ್ತಲ್ಲ. ಸ್ವಾಮಿ ವಿವೇಕಾನಂದರಿಗೆ ಅಲ್ಲೇ ದ್ವಾರಪಾಲಕ ಹೇಳ್ತಾರಂತೆ, ನಿಮ್ ದೇಶದಲ್ಲಿ ಮಹಿಳೆಯರನ್ನ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊತಾರೆ, ಹಾಗಾಗಿ ನಿಮ್ಮನ್ನು ಒಳಗೆ ಬಿಡೋದು ಅಂತಂದಾಗ ವಿವೇಕಾನಂದ ಅದರಿಂದ ವಿಚಲಿತರಾಗಲಿಲ್ಲ. ವಿವೇಕಾನಂದ ಹೇಳಿದಂತ ಮಾತಿನೆಲ್ಲ ಜಗತ್ತಿನ ಇತಿಹಾಸದ ಪುಟದಲ್ಲಿ ಒಬ್ಬಳೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತೋರಿಸ್ಕೊಟ್ಬಿಟ್ರೆ ನಿನ್ನ ಮುಂದೆ ನತಮಸ್ತಕನಾಗಿ ನಿಂತೀನಿ ಅಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹುಟ್ಟಿಸುವಂತ ತಾಕತ್ತು ಜಗತ್ತಿನಲ್ಲಿ ಯಾವ್ದಾದ್ರು ದೇಶಕ್ಕಿದ್ರೆ ಅದು ನನ್ನ ದೇಶ ಭಾರತಕ್ಕೆ ಮಾತ್ರ ಅಂತ ವಿವೇಕಾನಂದ ಹೇಳ್ತಾರೆ. ವಿವೇಕಾನಂದಗೆ ಮತ್ತೊಬ್ಬ ವಿದೇಶಿ ಪ್ರಜೆ ಕೇಳ್ತಾರೆ, ಸ್ವಾಮೀಜಿ ನಿಮ್ ದೇಶದಲ್ಲಿ ನಿಮ್ ತಲೆ ಮೇಲೆ ಪೇಟ ಇದೆ, ಕಾಲಲ್ಲಿ ಬೂಟ್ ಸರಿ ಕಾಣುದು ಅಂತಂದಾಗ ವಿವೇಕಾನಂದ ಹೇಳಿದಂತ ಮಾತಿದೆಯಲ್ಲ ಮಿತ್ರ, ಆ ಮಾತ್ರ ದಯವಿಟ್ಟು ಎಲ್ಲರೂ ಒಳಗಾಗಬೇಕು. ವಿವೇಕಾನಂದ ಹೇಳ್ತಾರಲ್ಲ, ಜಗತ್ತಿಗೆ ಮುಕುಟಪ್ರಾಯವಾಗಿ ನಿರ್ಮಾಣದ ರಾಷ್ಟ್ರದಿಂದ ನಾನು ಬಂದಿದ್ದೀನಿ, ಜಗತ್ತಿಗೆ ನಾನ ತರ ಕೊಟ್ಟಂತ ರಾಷ್ಟ್ರದಿಂದ ನಾನು ಬಂದಿದ್ದೀನಿ, ಜಗತ್ತಿಗೆ ವಸುದೇವ ಕುಟುಂಬದ ಕಲ್ಪನೆ ಕೊಟ್ಟಂತ ನಾನು ರಾಷ್ಟ್ರದಿಂದ ನಾನು ಬಂದಿದ್ದೀನಿ, ಜಗತ್ತಿಗೆ ಬದುಕುವುದು ಹೇಗೆ ಅನ್ನೋದನ್ನ ಕಲಿಸಿದಂತ ರಾಷ್ಟ್ರದಿಂದ ನಾನು ಬಂದಿದ್ದೀನಿ. ಹಾಗಾಗಿ ನನ್ನ ದೇಶದ ಪ್ರತೀಕವಾದಂತ ಪೇಟನ್ನು ತೊಟ್ಟಿದ್ದೀನಿ, ನನ್ನ ದೇಶದ ಪ್ರತೀಕವಾದಂತ ಅಂಗಿಯನ್ನು ತೊಟ್ಟಿದ್ದೀನಿ, ನನ್ನ ದೇಶದ ಪ್ರತೀಕವಾದಂತ ದೋತರವನ್ನು ತಟ್ಟಿದ್ದೀನಿ. ಕಂಡಲ್ಲಿ ನನ್ನ ದೇಶದ ಕ್ರಾಂತಿಕಾರಿಗಳನ್ನು ಕೊಲ್ಲುವಂತ ಕೆಂಪು ಮುಖದ ಬ್ರಿಟಿಷರು ಹುಟ್ಟು ಹಾಕಿದಂತ ಉತ್ಪಾದನೆ ಮಾಡಿದಂತ ಬೂಟ್ಗಳನ್ನು ಎಲ್ಲಿ ಹಾಕಬೇಕಲ್ಲ ಅಲ್ಲೇ ನನ್ನ ಕಾಲದಲ್ಲಿ ಹಾಕಿದ್ದೀನಿ. ಬ್ರಿಟಿಷರ ಕಿಮ್ಮತ್ತು ನನ್ನ ಬೂಟಿನ ಕಿಮ್ಮತ್ತು ಅಂತ ಹೇಳ್ತಾರೆ ವಿವೇಕಾನಂದ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಣ್ಕಾಣೋದಾಗೋಣ. ಅಬ್ದುಲ್ ಕಲಾಂ ಜಿ ಹೇಳಿದಂತ ಮಾತಿದೆಯಲ್ಲ, ಫಸ್ಟ್ ಬಿಲ್ಡ್ ಯುವರ್ ಕರೇಜ್. ಯಾರ್ಯಾರಿಗೆ ಕರೇಜ್ ಇಲ್ವೋ ಏನು ಮಾಡಕ್ಕೆ ಸಾಧ್ಯ. ಅಬ್ದುಲ್ ಕಲಾಂ ಜಿ ಹೇಳಿದಂತ ಮಾತು, ಬಿಲ್ಡ್ ಯುವರ್ ಕರೇಜ್, ಸ್ಟಾರ್ಟ್ ದೇರ್ ಬಟ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಸಕ್ಸಸ್. ದಯವಿಟ್ಟು ಧೈರ್ಯ ಅಂತ ಅಂದ್ಕೊಳ್ಳಿ. ಧೈರ್ಯ ಸರ್ವತ್ರ ಸಾಧನ, ಎಲ್ಲರಿಗೂ ಧೈರ್ಯ ಒಂದೇ. ಏನ್ ಆಗ್ಬೇಕು ಅಂತ GS ಕೋಚಿಂಗ್ ಸೆಂಟರ್ ಬಂದಿದ್ರು, ದಯವಿಟ್ಟು ಅದು ಆಗಿ ಹೋಗಿ ಹೊರಗೋಗ್ಬಿಟ್ರೆ ನಿಮ್ ಕಲಿಸಿದ್ರು ಕೂಡ ಖುಷಿ ಸಿಗುತ್ತೆ. ಎಲ್ಲರೂ ಭವಿಷ್ಯದಲ್ಲಿ ತಾವೆಲ್ಲರೂ ಭವಿಷ್ಯದ ಸೈನಿಕರು ಆಗ್ರಿ ಅಂತೇಳಿ ಮತ್ತೊಮ್ಮೆ ತಾವೆಲ್ಲರಿಗೂ ಶುಭಾಶಯ ತಿಳಿಸ್ತಾ ಮತ್ತೆ ತಾಯಿ ಭಾರತಿಗೆ ಜಯಕಾರ.